ಕೂತ್ಕೊಂಡ್ಬಿಡಿ, ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಎಲ್ರಿಗೂ ನಮಸ್ಕಾರ. ನಾವೆಲ್ಲ ಇವತ್ತು ಸೇರಿರುವಂತಹ ಕಾರ್ಯಕ್ರಮ ಹೊಸ ಸಿನಿಮಾದ, ಹೊಸದಾಗಿ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇರುವಂತಹ ನಾಯಕ ನಟನನ್ನ ಲಾಂಚ್ ಮಾಡ್ತಾ ಇರುವಂತಹ ಕಾರ್ಯಕ್ರಮ, ಹಾಗೆ ಪತ್ರಿಕಾಗೋಷ್ಠಿ. ಜೊತೆಗೆ ಆ ಸಿನಿಮಾದ ಟೈಟಲ್ ಕೂಡ ಇವತ್ತೇ ಅನೌನ್ಸ್ ಮಾಡ್ತಿದ್ದೀವಿ. ಅದರ ಜೊತೆಗೆ ಹೊಸದಾಗಿ ಒಂದು ಪ್ರೊಡಕ್ಷನ್ ಸಂಸ್ಥೆ ಕೂಡ ಈ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. 3 ಸಿಹಿ ಸುದ್ದಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಪ್ರಮುಖ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಹಿರಿಯ ರಾಜಕಾರಣಿಗಳಾಗಿರುವಂತಹ HM ರೇವಣ್ಣ ಸರ್ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮೆಲ್ಲರ ಫೇವ್ರೆಟ್ ಯೋಜನೆಗಳು, ಬಹಳ ಪಾಪ್ಯುಲರ್ ಯೋಜನೆ ಪಂಚ ಯೋಜನೆಗಳ ಅಧ್ಯಕ್ಷರು ಕೂಡ ಹೌದು. ಸರ್, ಪ್ರೀತಿಯ ಸ್ವಾಗತ. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಮಾಪಕರಾಗಿರುವಂತಹ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿರ್ದೇಶಕರಾಗಿರುವಂತಹ ಚೇತನ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಈ ಸಿನಿಮಾದ ಸಂಗೀತ ನಿರ್ದೇಶಕರು ಧರ್ಮವಿಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ವೆಲ್ಕಮ್. ಇನ್ನು ಒಂದು ಕಿರು ಪರಿಚಯ ಕೊಡ್ತೀನಿ, ಉಳಿದಿದ್ದೆಲ್ಲ ಟೀಮ್ ಮಾತಾಡೋದಕ್ಕೆ ಬಿಟ್ಬಿಡ್ತೀನಿ. ನಾ ಹೇಳಿದೆ ಹೊಸ ನಿರ್ಮಾಣ ಸಂಸ್ಥೆ ಅಂತ. ಮಹೇಶ್ವತಿ ಕಂಬೈನ್ಸ್ ಅನ್ನುವಂಥ ನಿರ್ಮಾಣ ಸಂಸ್ಥೆ ಅಡಿಯಲ್ಲಿ ಸರಸ್ವತಿ ಆರ್ ನಾಗೇಶ್ ಅವರು ನಿರ್ಮಾಪಕರಾಗಿ, ನಾಗಭೂಷಣ್ SR ಅವರ ನಿರ್ದೇಶನದ ಚೊಚ್ಚಲ ಸಿನಿಮಾ ಇದು. ನಾಗಭೂಷಣ್ ಅವರಿಗೆ ಮೊದಲ ಸಿನಿಮಾ ಆದ್ರೂ ಕೂಡ 15 ವರ್ಷಗಳ ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ. ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾ, ದೊಡ್ಡ ಸಂಸ್ಥೆ ಅಡಿಯಲ್ಲಿ ಈಗಷ್ಟೇ ಸ್ವಾಗ್ ನಿರ್ಮಾಪಕರು ಅಂತಾನೆ ನಾನು ಇವ್ರನ್ನ ಕರಿತೀನಿ. ಉಮಾಪತಿ ಶ್ರೀನಿವಾಸ್ ಗೌಡ ಸರ್, ಸರ್ ವೆಲ್ಕಮ್, ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಹಾಗೆ ಮತ್ತೊಬ್ಬ ನಿರ್ಮಾಪಕರು ಹಾಗೆ ಉದ್ಯಮಿಗಳು ಆಗಿರುವ ದೀಪಕ್ ಸರ್ ಕೂಡ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ನಾನೀಗಾಗಲೇ ಹೇಳ್ತಾ ಇದ್ದೆ ನಿರ್ದೇಶಕರ ಬಗ್ಗೆ ಒಂದು ಕಿರು ಪರಿಚಯ. 15 ವರ್ಷಗಳಿಂದ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಿರ್ದೇಶನದ ತಂಡದಲ್ಲಿ ಕೆಲಸ ಮಾಡಿರುವಂತ ಅನುಭವ, ಜೊತೆಗೆ ದೊಡ್ಡ ಸಿನಿಮಾಗಳಿಗೆ ಡೈಲಾಗ್ ಬರೆದಿರೋ ಹಾಗೆ ಬರಿತಾ ಇರುವಂತ ಅನುಭವ ಹೊಂದಿರುವಂತ ಒಂದು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ನಮ್ಮ ಈ ಸಿನಿಮಾದ ನಿರ್ದೇಶಕರು ನಾಗಭೂಷಣ್ ಅವರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಜೊತೆಗೆ ಈ ಸಿನಿಮಾದ ಹೀರೋ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಹೀರೋ ಲಾಂಚ್ ಆಗಿರೋದ್ರಿಂದ ಒಂದು ಲಾಂಚ್ VT ಇದೆ, ಅದನ್ನ ನೋಡಿ ನಾವು ಹೀರೋ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ, ಕನ್ನಡ ನಿರೂಪಣೆ ಅಂದ ತಕ್ಷಣ ಮೊದಲ ಹೆಸರು ನಮ್ಗೆಲ್ಲ ನೆನಪಿರೋದು ಅಪರ್ಣಾ ಮೇಡಮ್. ಇವತ್ತಿಗೂ ಅವತ್ತಿಗೂ ಯಾವತ್ತಿಗೂ ಕೂಡ ಭಾಷೆ ಮೇಲೆ ಅವರಿಗಿದ್ದಂತ ಹಿಡಿತ, ಕನ್ನಡದ ಮೇಲೆ ಅವರಿಗಿದ್ದಂತ ಪ್ರೀತಿ, ಇಷ್ಟು ವರ್ಷಗಳು ಅವ್ರು ಮಾಡ್ಕೊಂಡು ಬಂದಂತ ಕೆಲಸಗಳು, ಮಸಣದ ಹೂವಲ್ಲ ಅವರು, ಯಾವತ್ತಿಗೂ ಬಾಡದೆ ಇರುವಂತ ಹೂವು. ಹಾಗೆ ಇಡೀ ಜೀವನವನ್ನ ಒಂದು ನಿತ್ಯೋತ್ಸವದ ರೀತಿ ಬದುಕಿ ತೋರಿಸಿದವರು. ಹಾಗಾಗಿ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ 1 ನಿಮಿಷಗಳ ಕಾಲ ಎಲ್ಲರೂ ಎದ್ನಿತ್ತು ಅವ್ರಿಗೊಂದು ಮೌನಾಚರಣೆ ಸಲ್ಲಿಸೋಣ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚೇತನ್ ಅವರು, ಧರ್ಮವಿಶ್ ಅವರು, ಹಾಗೆ ಈ ಸಿನಿಮಾದ ನಿರ್ದೇಶಕರು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಟೀಮ್ ಅವ್ರು ಯಾರಾದ್ರು ಬನ್ನಿ.
ಹಾಗೆ ಲಿರಿಕ್ ರೈಟರ್ ಆಗಿರುವಂಥ ಗೌಸ್ವೀರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಎಚ್ ಎಂ ರೇವಣ್ಣ ಸರ್ ಒಬ್ರು ವೇದಿಕೆ ಮೇಲೆ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ದೀಪ ಒಂದೇ ಯಾರಾದರೂ ಸೈಡಿಗೆ ಇಟ್ಬಿರಿ ಸಿನಿಮಾ ಟೀಮ್ ಅವರು. ಸರ್ ನಿಮ್ಮನ್ನು ಮಾತನಾಡಿಸೋದು ಬಾಕಿ ಇದೆ, ಆದರೆ ಮೊದಲಿಗೆ ಕಾರ್ಯಕ್ರಮದ ಆರಂಭದಲ್ಲೇ ನಾನು ಹೇಳ್ತಾ ಇದ್ದೆ, ಪ್ರೊಡಕ್ಷನ್ ಸಂಸ್ಥೆ ಒಂದು ಅದ್ದೂರಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಅದರ ಒಂದು ಲೋಗೋ ಲಾಂಚ್ ಮಾಡಿಕೊಡ್ಬೇಕು ನೀವು ಅನ್ನೋದು ಇಡೀ ತಂಡದವರ ಆಶಯ. ಹಾಗಾಗಿ ವಿಶ್ ಮಾಡಿ ಲೋಗೋ ಲಾಂಚ್ ಅಂತ ಹೇಳಿದ್ರೆ ಲೋಗೋ ಲಾಂಚ್ ಆಗತ್ತೆ ಸರ್. ಬಂಧುಗಳ, ಇಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಹೊಸ ಪ್ರೊಡಕ್ಷನ್ ಸಂಸ್ಥೆ ಬರ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಚಿತ್ರಗಳು ಮೊದಲಿಗೂ ಈಗೂ ಬಹಳಷ್ಟು ಉತ್ತೇಜನ ಸಿಗ್ತಾ ಇದೆ, ಜೊತೆಗೆ ಪ್ಯಾನ್ ಇಂಡಿಯಾ ಆಗ್ತಾ ಇದೆ. ಇಲ್ಲಿ ಉಮಾಪತಿ ಗೌಡರು ಕುಳಿತಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ. ಇಂಥ ಸಮಯದಲ್ಲಿ ಹೊಸ ತಂಡನೂ ಬರಬೇಕು, ಹೊಸ ಯುವಕರು ಬರಬೇಕು. ಏನು ಮೊದಲಿಗೆ ಸೀಮಿತವಾಗದಂಥ ಈ ಒಂದು ರಂಗ ಇಡೀ ರಾಜ್ಯ ಮತ್ತು ಹೊರ ರಾಜ್ಯ ಹಾಗೂ ಹೊರಗಡೆಗೂ ಕೂಡ ಹೋಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಇಂಥ ಸಮಯದಲ್ಲಿ ಅದ್ರ ಒಂದು ಕೊರತೆ ಕೂಡ ಇದೆ. ಏನು ಥಿಯೇಟ್ರ್ ಜನ ಬರಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೇವೆ. ಅದು ಜನ ಬಂದು ಆಶೀರ್ವಾದ ಮಾಡಲಿ ಅಂತ ಆಶಿಸಿ ಇಂದು ಸಂತೋಷದಿಂದ ಮಹೇಶ್ವರಿ ಕಂಬೈನ್ಸ್ ಪ್ರೊಡಕ್ಷನ್ ಸಂಸ್ಥೆಯನ್ನು ಇವತ್ತು ಲಾಂಚ್ ಮಾಡ್ತಾಯಿದ್ದೀವಿ. ನಾವೆಲ್ಲರ ಆ ಒಂದು ಬೆಂಬಲ ಅದಕ್ಕಿರಲಿ. ಈ ಸಂಸ್ಥೆ ಯಶಸ್ವಿಯಾಗಿ ಉತ್ತಮ ಚಿತ್ರಗಳನ್ನು ತರಲಿ, ಈ ಒಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಸ್ಥಾನವನ್ನು ಪಡೀಲಿ ಅಂತ ಹೇಳಿ ಆ ಮಾಗಡಿ ರಂಗನಾಥ್ನಲ್ಲಿ ಪ್ರಾರ್ಥನೆ ಮಾಡಿ ಸಂತೋಷದಿಂದ ಅದನ್ನು ನಾನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಮಹೇಶ್ವತಿ ಕಂಬೈನ್ಸ್ ಅನ್ನುವಂಥ ಪ್ರೊಡಕ್ಷನ್ ಸಂಸ್ಥೆ ಹೆಚ್ಚೆಚ್ಚು ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿಗೆ ಬಂದಾಗ ಎಷ್ಟೋ ಜನ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲರಿಗೂ ಒಂದು ಕೆಲಸ ಸಿಗೋದಕ್ಕೆ ಒಂದು ವೇದಿಕೆ ಆಗತ್ತೆ. ಈ ಸಂಸ್ಥೆಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮದ ಮೂಲಕ ವಿಶ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಿಮ್ಮನ್ನು ಮತ್ತೆ ವೇದಿಕೆ ಮೇಲೆ ಕರಿತೀನಿ ನಾನು. ಎಲ್ಲರೂ ಕೂಡ ಅವರಿಗೆ ಅಭಿಮಾನಿಗಳೇ, ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಎಲ್ಲರೂ ಸೇರಿ ಅವರಿಗೆ ಹುಟ್ಟುಹಬ್ಬದ
ಶುಭಾಶಯ ತಿಳಿಸೋದಕ್ಕೆ ಒಂದು ಪೋಸ್ಟರ್ ರೆಡಿ ಮಾಡಿದ್ದಾರೆ. ಆ ಪೋಸ್ಟರ್ ನೋಡ್ಕೊಂಡು ಬರೋಣ. ಪೋಸ್ಟರ್ ಪ್ಲೀಸ್. ನಮ್ಮ ನಿರ್ದೇಶಕರ ಆಶಯ ಆಗಿದೆ. ಅಲ್ಲಿಗೆ ಮೈಕ್ ಕೊಡೋಣ. ಸರ್, ನೀವೊಂದು ಚಂದ ವಿಶ್ ಮಾಡಿ ಫಸ್ಟ್ ಲುಕ್ ರಿವೀಲ್ ಅಂತ ಹೇಳಿದ್ರೆ ರಿವೀಲ್ ಆಗತ್ತೆ. ಹಾ, ಕವರ್ ಮಾಡಿಬಿಡ್ತಾರೆ. ಹಾ, ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ. ಲೈಟ್ಸ್ ಆನ್, ಲೈಟ್ಸ್ ಆನ್. ಎಸ್, ಹೀರೋ ಅವ್ರನ್ನ ಸರಿಯಾಗಿ ವೆಲ್ಕಮ್ ಮಾಡ್ಲಿಲ್ಲ ಆಗ್ಲೇ. ಈಗ ಕರೆಕ್ಟ್ ಆಗಿ ಹೇಳ್ತೀನಿ. ಧನುಷ್ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲ ಸಿನಿಮಾ ಲುಕ್ ನಾವು ನೋಡ್ತಾ ಇದೀವಿ. ಬಹಳ ಪ್ರಾಮಿಸಿಂಗ್ ಆಗಿದೆ ಲುಕ್. ಬಹಳ ಅದ್ಭುತವಾಗಿ ಕಾಣ್ತಿದ್ದೀರಾ ಸರ್. ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಸ್ಟೇಜ್ ಮೇಲೆ ಸಾಕಷ್ಟು ಮಾತನಾಡಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಪ್ರಮೋಷನಲ್ ಸಾಂಗ್ ಇದೆ. ಈ ಸಿನಿಮಾ ಪೂರ್ತಿ ಬಿಟ್ಕೊಟ್ಟಿಲ್ಲ ಅವರ ಸಾಂಗ್ ಅಲ್ಲಿ. ಒಂಚೂರ್ ಹೀರೋ ಕ್ಯಾರೆಕ್ಟರ್ ಬಗ್ಗೆ ನಮ್ಗೆ ರಿಜಿಸ್ಟರ್ ಆಗತ್ತೆ ಅನ್ಕೊಳ್ತಾ ಆ ಸಾಂಗ್ ಅನ್ನ ನೋಡುವಂತ ಸಮಯ. ಅದನ್ನ ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ನಿರ್ಮಾಪಕರಾಗಿರುವಂತ ಉಮಾಪತಿ ಸರ್. ವಿಜಿ ವಿಜಿ ತಲೆ ವಿಜಿ ತಲೆ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ. ನೀನ್ ಫುಲ್ ಹಿಂದೆ ಬರ್ಕೋ. ಹಾ ಬಿಡು. ಲೈಟ್ಸ್ ಆನ್. ಆಲ್ ದಿ ಬೆಸ್ಟ್ ಮಾಡಿ ಟೀಮ್. ಸಾಂಗ್ ಲಾಂಚ್ ಆಗಲಿ ಈಗ. ಮ್ಯಾನರಿಸಮ್ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೊಂದು ಅದ್ಭುತ ನಾಯಕ ನಟನ ಎಂಟ್ರಿ ಅಂತೂ ಖಂಡಿತವಾಗ್ಲೂ ಆಗ್ತಾ ಇದೆ. ಹಾಗೆ ಇಡೀ ಸಾಂಗ್ ನೋಡಿದ್ರೆ ಟೆಕ್ನಿಷಿಯನ್ಸ್ ಕೂಡ ಎದ್ದು ಕಾಣ್ತಾ ಇದ್ದಾರೆ. ಲವಿತ್ ಅವರಾಗಿರ್ಬೋದು, ಮ್ಯೂಸಿಕ್ ಮಾಡಿರೋರು, ಹಾಗೆ ನಮ್ಮ ಚೇತನ್ ಅವರು ಹಾಡಿರೋರು. ಇಷ್ಟು ದಿನ ಬರೀತಾರೆ ಅಂತ ಗೊತ್ತಿತ್ತು, ಫಸ್ಟ್ ಟೈಮ್ ಹಾಡಿದೀರಾ. ಇನ್ನು ಏನೇನ್ ಮಾಡ್ಬೇಕಂತಿದ್ದೀರಾ ಸ್ಟೇಜ್ ಮೇಲೆ ಕೇಳ್ತೀನಿ ನಾನು. ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಮೊದಲಿಗೆ ಯಾಕೆ ಸರ್ ಯಾಕೆ ಓಕೆ, ಎಚ್ ಎಂ ರೇವಣ್ಣ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೆಂಗ ಅನ್ನಿಸ್ತು ಕಂಟೆಂಟ್ ಅಂತ ಮಾತನಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಎಸ್ ಸರ್, ಎಸ್ ಸರ್. ಲೈಟ್ಸ್ ಆನ್ ಮಾಡಿ. ಒಂದು ಮೈಕ್ ಆನ್ ಆಗ್ತಿಲ್ಲ ನೋಡಿ, ದಯವಿಟ್ಟು ಯಾರಾದ್ರೂ ಬನ್ನಿ. ಕುತ್ಕೊಂಡ್ಬಿಡಿ. ಅಲ್ಲ, ತುಂಬಾ ಜನ ಸ್ಟೇಜ್ ಆ ಕಡೆ ಈ ಕಡೆ ನಿಂತ್ಕೋಬೇಡಿ ದಯವಿಟ್ಟು. ಓಕೆ ಸರ್, ನಮ್ಮ ನಾನು 66ಕ್ಕೆ ಹೋಗ್ಬೇಕಾಗತ್ತೆ ವಾಪಸ್ಸು. ನಾವು ನೋಡ್ತಿದ್ದ ಸಿನಿಮಾಗಳು ಇವತ್ತಿನ ಸಿನಿಮಾಗಳಿಗೂ ಭಾಳ ವ್ಯತ್ಯಾಸ ಇದೆ. ಅಂದಿನ ಡ್ಯಾನ್ಸು, ಅಂದಿನ ಮ್ಯೂಸಿಕ್ಕು, ಅಂದಿನ ಗೀತೆಗಳೆಲ್ಲ ನೋಡಿದಾಗ ಇದು ಈ ಕಾಲದ ಯುವಕರಿಗೆ ಭಾಳ ಖುಷಿ ಕೊಡ್ತಕ್ಕಂಥ, ಸಂತೋಷ ಕೊಡ್ತಕ್ಕಂಥ ಮತ್ತು ಅವರಿಗೆ ಹುಮ್ಮಸ್ ಕೊಡ್ತಕ್ಕಂಥ ಪರಿಸ್ಥಿತಿ. ಆ ದೃಷ್ಟಿಯಲ್ಲಿ ಧನುಷ್ ಅವರು ಭಾಳ ಯಶಸ್ವಿಯಾಗಿ ತನ್ನ ಕರ್ತವ್ಯವನ್ನು ಮಾಡಿದ್ದಾರೆ. ಒಬ್ಬ ಯುವಕರಾಗಿ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ
ಲವಲವಿಕೆಯಿಂದ ಸಂತೋಷದಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇದೆ. ಈ ರಾಜ್ಯ ಇವ್ರಿಗೆ ಒಪ್ಪುತ್ತೆ. ಕನ್ನಡ ಸಿನಿಮಾ ರಂಗ ಇವರನ್ನ ಉತ್ತಮ ಅಭಿನಯದ ವ್ಯಕ್ತಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಆ ಸಲಿಗೆ ಯಶಸ್ಸು ಸಿಗಲಿ ಅಂತ ಹೇಳಿ ಹಾರೈಸ್ತೇನೆ. ನಮಸ್ಕಾರ. ಒಂದು ನಿಮಿಷ ಸರ್, ಒಂದು ನಿಮಿಷ. ಇಡೀ ತಂಡದ ಪರವಾಗಿ ಒಂದು ಗೌರವಾರ್ಪಣೆ. ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಇಡೀ ಚಿತ್ರತಂಡಕ್ಕೆ ಶುಭ ಕೋರಬೇಕು, ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದೀರಾ. ಇಡೀ ಚಿತ್ರತಂಡದ ಪರವಾಗಿ ಧನ್ಯವಾದಗಳು ಸರ್. ನಿರ್ದೇಶಕರು ಸ್ಟೇಜ್ ಮೇಲೆ ಬರಬೇಕು. ಹಲೋ. ಹಲೋ ಹಲೋ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಉದ್ಯಮಿಗಳು ಹಾಗೆ ನಿರ್ಮಾಪಕರಾಗಿರುವಂತಹ ದೀಪಕ್ ಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್, ಪ್ಲೀಸ್. ಈಗಷ್ಟೇ ಉಮಾಪತಿ ಸರ್ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಮಾತಾಡಿಸಿ ಅಂತ ಹೇಳ್ಬಿಟ್ಟು. ಹೇಳಿ ಸರ್, ಇಡೀ ತಂಡದ ಜೊತೆ ನಿಮ್ಮ ಹೆಸರನ್ನ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚಿಂದ ನನ್ನ ಹತ್ರ ಹೇಳ್ತಾ ಇದ್ದಾರೆ. ಸೊ ಅದರಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗೆ ನಿಮ್ಮ ಸಪೋರ್ಟ್ ಇದೆ ಇಡೀ ತಂಡಕ್ಕೆ ಅಂತ. ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಮ್ಯಾಡಿ ಟೀಮ್ಗೆ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ, ಮೀಡಿಯಾ ಸಪೋರ್ಟ್ ಮತ್ತೆ ಆಶೀರ್ವಾದ ಇಡೀ ಟೀಮು ಧನುಷ್ ಮೇಲೂ ಹಂಗೆ ಇರಲಿ. ನಮ್ಮ ಧನುಷ್ ಅನ್ನೋದ್ರಿಂದ ಬಮ್ಮಿ ಅಂದರೆ ನಮ್ಗೆ ತುಂಬ ಆತ್ಮೀಯನಾಗ್ತದೆ. ಆಶೀರ್ವಾದ ಹೀಗೆ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇಡೀ ಟೀಮ್ ಕಡೆಯಿಂದ ಒಂದು ಗೌರವಾರ್ಪಣೆ. ಒಬ್ರು ಯಾರು ಸ್ಟೇಜ್ ಮೇಲೆ ಇರಿ ದಯವಿಟ್ಟು, ಟೀಮ್ ಕಡೆಯಿಂದ. ಸರ್ ಬನ್ನಿ. ಚಿರಾಗ್ ಅವ್ರ ವೇದಿಕೆ ಮೇಲೆ ಬರಬೇಕು. ಬೇಗ ಬೇಗ ಬೇಗ.
ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ನಮ್ಮ ಉಮಾಪತಿ ಸರ್, ಇವರು ಸುಮ್ಮನೆ ಮಾತಾಡಿದ್ರೆ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ, ಇನ್ ಸ್ಟೇಜ್ ಮೇಲೆ ಮಾತಾಡಿದ್ರೆ ಫುಲ್ ವೈರಲ್ ಮಾಡೋಣ ಸರ್, ಬನ್ನಿ. ಸುಮ್ಮನೆ ರೇಗಿಸಿದ್ದು. ಬಹಳ ಪ್ಯಾಷನೇಟ್ ನಿರ್ಮಾಪಕರುಗಳಲ್ಲಿ ಒಬ್ರು ಇವರು. ಇಲ್ಲಿವರೆಗೂ ಮಾಡಿರುವಂತ ಎಲ್ಲಾ ಪ್ರಾಜೆಕ್ಟ್ಗಳು ಸೂಪರ್ ಡೂಪರ್ ಹಿಟ್. ಇಂಥ ನಿರ್ಮಾಪಕರಿಂದ ಹೆಚ್ಚೆಚ್ಚು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿನಿಮಾಗಳು ಬರ್ಬೇಕಂತ ಯಾವಾಗ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ. ಸರ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಧನುಷ್ ಕುಮಾರ್ದು ಸಿನಿಮಾ ಪ್ರೋಮೋ ಸಾಂಗ್ ಇವತ್ತು ಲಾಂಚ್ ಆಗಿದೆ. ಭಾಳ ಖುಷಿ ಆಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಗ್ಯಾರಂಟಿಗಳ ಅಧ್ಯಕ್ಷರಾದ ರೇವಣ್ಣ ಸರ್ ಬಂದಿದ್ದಾರೆ. ಭಾಳ ಖುಷಿ ಆಗ್ತದೆ. ಯಾಕೆಂದರೆ ಯಾಕೆ ರೇವಣ್ಣ ಸರ್ ಬಗ್ಗೆ ಭಾಳ ಗೌರವ ಅಂದರೆ, ನಮ್ಮ ಕ್ವಾರಿಗಳಿದಾವಲ್ಲ ನಿಲ್ಲಿಸ್ಬೇಕು ಅಂತ ಆ ಕಾಲದಲ್ಲಿ ಭಾಳ ಹೋರಾಟ ಮಾಡ್ತಾರೆ. ಅವತ್ತು ರೇವಣ್ಣ ಸರ್ ಹೇಳ್ತಾರೆ, ತಿನ್ನೋ ಅನ್ನಕ್ಕೆ ಮಣ್ಣು ಹಾಕ್ಬಿಡಿ, ಯಾರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ, ಅವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಆದೇಶ ಮಾಡಿ ಇವತ್ತೇನಾದರೂ ನಾವು ಕ್ರಷರ್ ಉದ್ಯಮದಿಂದ ಒಂದಷ್ಟು 1000 ಜನ ಬದುಕ್ತಾ ಇದ್ದೀವಿ ಅಂದರೆ ಅದ್ರ ಕೊಡುಗೆ ರೇವಣ್ಣ ಸರ್ಗೆ. ಅದಾದಮೇಲೆ ನಮ್ಮ ಗೆಳೆಯ ಚೇತನ್ ಕುಮಾರ್ ಅವರು ಎಕ್ಸ್ಪೆನ್ಸಿವ್ ಸಿಂಗರ್ ಆಗಿ ಈ ಸಿನಿಮಾ ಮುಖಾಂತರ ಒಂದು ಜನಗಳಿಗೆ ಅವ್ರಿಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಗೊತ್ತು, ಮತ್ತು ಒಬ್ಬ ಸಿಂಗರ್ ಆಗಿ ನಾನು ಪ್ರೂವ್ ಮಾಡ್ಕೋತೀನಿ ಅಂತೇಳಿ ಅವರು ಒಬ್ಬ ಸಿಂಗರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಐಡಿಯಾ ಸರ್, ಇದೇ ಥರ ಇನೋವೇಷನ್ಸು, ಇದೇ ಥರ ಅವಕಾಶಗಳು ಇನ್ನೂ ಒಳ್ಳೊಳ್ಳೆ ಲಿರಿಕ್ಸಿಸ್ಟ್ಗೆ ಕೊಡಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ನನಗೆ ಸಾಂಗ್ಸ್ ಭಾಳ ಇಷ್ಟ ಆಯಿತು ಸರ್. ಯಾಕೆ ಆ ಸಾಂಗ್ ನನಗೆ ಧನುಷ್ ಕುಮಾರ್ ಲಾಂಚ್ ಆಗೋಕ್ಕೆ ಒಂದು ಒಳ್ಳೆ ಅಪ್ಲಿಫ್ಟ್ ಮತ್ತು ಒಂದು ಒಳ್ಳೆ ಕ್ಯಾಚಿ ಟ್ಯೂನ್ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ನಮ್ಮ ಡೈರೆಕ್ಟ್ರು, ಆಲ್ ದಿ ಬೆಸ್ಟ್ ಡೈರೆಕ್ಟ್ರೆ. ನಾಗಭೂಷಣ್ ನಮ್ಮ ಡೈರೆಕ್ಟ್ರು. ಅದೇ ರೀತಿ ಸರಸ್ವತಿ ಆರ್ ನಾಗೇಶ್ ಅಂತೇಳಿ ಪ್ರೊಡ್ಯೂಸರ್, ಅವ್ರಿಗೂ ಆಲ್ ದಿ ಬೆಸ್ಟ್. ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಭಾಳಷ್ಟು ಜನ ಕಷ್ಟಪಡ್ತಾರೆ. ರೈತರುಗಳು ಬೆಳೆಯುವಂಥ ಅನ್ನ ಕೂಡ ಪ್ರತಿದಿನ ಒಂದು ಸೆಟ್ಟಲ್ಲಿ ಕಡಿಮೆ ಅಂದರೂ ಒಂದು 100ರಿಂದ 150 ಜನ. ಚಿಕ್ಕ ಸಿನಿಮಾ ಅಂದರೆ, ದೊಡ್ಡ ಸಿನಿಮಾ ಅಂದರೆ ಸುಮಾರು ಒಂದು 300ರಿಂದ 400 ಜನ ಅನ್ನ ತಿಂತಾರೆ. ಅದು ಒಂದು ಹೊತ್ತಿಗೆ. ಸುಮಾರು 4 ಹೊತ್ತು ಅಂತ ನಾವು ಲೆಕ್ಕ ಹಾಕೊಂಡ್ರು ಸುಮಾರು ಒಂದು 1000ರಿಂದ 1200 ಜನಕ್ಕೆ ಒಂದು ಸಿನಿಮಾ ಊಟ ಹಾಕುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸಿನಿಮಾ ಶೋಕಿ ಅಲ್ಲ, ಸಿನಿಮಾ ಒಂದು ಉದ್ಯಮ, ಸಿನಿಮಾ ಒಂದು ಫ್ಯಾಕ್ಟ್ರಿ. ಯಾಕೆಂದರೆ ಆವಾಗಲೇ ಮೇಡಮ್ ಹೇಳ್ತಾ ಇದ್ರು ಮಾಡಿರೋ ಸಿನಿಮಾ ಎಲ್ಲ ಹಿಟ್ಟಾಯಿತು ಅಂತ. ಯಾಕೆ ಹಿಟ್ಟಾಯಿತು ಅಂದರೆ, ನಾವು ತಿನ್ನೋ ಜಾಗನ ಅಥವಾ ತಿನ್ನೋ ತಟ್ಟನ್ನು ಎಷ್ಟು ಕ್ಲೀನಾಗಿ ಇಡ್ತೀವಿ, ವ್ಯಾಪಾರ ಮಾಡೋ ಜಾಗನ ಅಷ್ಟೇ ಕ್ಲೀನಾಗಿ ಇಟ್ಟರೆ ಖಂಡಿತವಾಗ್ಲೂ ಗೆಲುವು ನಮ್ಗೆ ಇದ್ದೇ ಆಗ್ತದೆ. ಎಫರ್ಟ್ಸ್ ಇರಬೇಕಾಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೃತಜ್ಞತೆ. ಯಾರಲ್ಲಿ ಕೃತಜ್ಞತೆ ಇರ್ತದೆ ಅವ್ರಿಗೆ ಗೆಲುವು ಕಟ್ಟಿಟ್ಟ ಬುದ್ಧಿ. ನಮ್ಮ ತಂದೆ ಏನು ಪ್ರೊಡ್ಯೂಸರ್ ಅಲ್ಲ, ನಮ್ಮ ತಂದೆ ರಾಜಕಾರಣಿ ಅಲ್ಲ, ನಮ್ಮ ತಂದೆ ಯಾವುದೇ ಒಂದು ಪೊಲಿಟಿಕಲ್ ಆಕ್ಟಿವಿಟೀಸಲ್ಲಿ ಇರಲಿಲ್ಲ. ಹಂಗಿದ್ರೂ ಕೂಡ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದಿಷ್ಟೇ, ವಿದ್ಯೆ ಮುಖ್ಯ ಅಲ್ಲ, ಬದುಕೋ ಕಲೆ ಗೊತ್ತಿರಬೇಕು ಅಂತೇಳಿ. ಆ ಬದುಕೋ ಕಲೆ ನಮ್ಮಲ್ಲಿತ್ತು. ಹಾಗಾಗಿ ನಾವು ಇವತ್ತು ಯಾವ ಕೆಲಸ ಮಾಡೋದು ಅಲ್ಲಿ ನಾವು ಜಯ ಸಿಗ್ತದೆ ಅಂದರೆ ಶ್ರದ್ಧೆ ಭಕ್ತಿ ಹಿಡ್ಕೋತೀವಿ. ಹಂಗಾಗಿ ನಮ್ಗೆ ಜಯ ಸಿಗ್ತದೆ. ಧನುಷ್ ಕುಮಾರ್ಗೂ ನನಗೆ ಹಿಂಗೆ ಆಶೀರ್ವಾದ ಮಾಡಿದಿರಿ, ಇನ್ನೂ ಅನೇಕ ಹೀರೋಗಳಿಗೆ ಹಿಂಗೆ ಆಶೀರ್ವಾದ ಮಾಡಿದಿರಿ. ಬೆಳೆಯುವಂಥ ಹುಡುಗರಿಗೆ ಒಂದು ಅವಕಾಶ ಮಾಡಿಕೊಡಿ. ಯಾಕಂದರೆ ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಅಂಥದ್ರಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂಥ ನಮ್ಮ ಧನುಷ್ಗೆ ನಿಮ್ಮೆಲ್ಲರ ಆಶೀರ್ವಾದ ಆಗಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾಗಳು ಬರಲಿ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀಸನ್ ಅಲ್ಲ ಇದು. ಸೊ ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತದೆ, ಖಂಡಿತವಾಗ್ಲೂ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ. ಯಾರು ಹೋಪ್ಸ್ ಕಳ್ಕೊಳ್ಳೋದು ಬೇಡ. ಒಳ್ಳೆ ಸಿನಿಮಾ ಅಂತ ಜನ ತೀರ್ಮಾನ ಮಾಡಬೇಕಾಗ್ತದೆ. ಯಾರೋ ಗಾಂಧಿನಗರದಲ್ಲಿ ಒಂದು 4 ಜನ ತೀರ್ಮಾನ ಮಾಡೋದಲ್ಲ, ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ ಎಫರ್ಟ್ಸ್ ಇರಲಿ. ಸತತವಾಗಿ ನಿಮ್ಮ ಪ್ರಮೋಷನ್ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಯಾಕಂದರೆ ಈ ಥರದ ಸಾಂಗ್ಸ್ ಎಲ್ಲ ನನಗೆ ಭಾಳ ಇಷ್ಟ ಆಗ್ತದೆ. ಈ ಥರದ ಸಾಂಗ್ಸ್ ಕೊಟ್ಟಿದ್ರೆ ಅಂದರೆ ಜನಕ್ಕೆ ಇದೆಲ್ಲ ಒಂದು ಫಸ್ಟ್ ಇನ್ವಿಟೇಷನ್ ಇದ್ದಂಗೆ. ನನಗಾಗಲೇ ಹೇಳಿದ್ದೆ, ದೆರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತ. ಸೊ ಈ ಸಾಂಗ್ ಒಂಥರ ಶೋ ಸ್ಟಾಪರ್ ಆಗಿ ನಿಲ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್ ಟೀಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ದಯವಿಟ್ಟು ಕೂತ್ಕೊಳ್ಳಿ. ಚೇತನ್ ಸರ್ ವೇದಿಕೆ ಮೇಲೆ ಬರಬೇಕು.
ನಿಮ್ಮ ಕೈಯಿಂದ ಟೀಮ್ ಕಡೆಯಿಂದ ಒಂದು ಸ್ಮರಣಿಕೆ. ಎಕ್ಸ್ಪೆನ್ಸಿವ್ ಸಿಂಗರ್. ಅದೇ ಎಷ್ಟಂತ ಹೇಳಿಲ್ಲ ನಿರ್ಮಾಪಕರು. ಇನ್ನೂ ಸಿನಿಮಾದ ಯಾವ ವಿಭಾಗದಲ್ಲಿ ತಮ್ಮ ಪ್ರಯತ್ನ ಮಾಡ್ಬೇಕಂತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ ಬರವಣಿಗೆ, ನಿರ್ದೇಶನ ಎರಡರಲ್ಲಿ ಪ್ರೂವ್ ಮಾಡಾಗಿದೆ. ಕಾರ್ಯಕ್ರಮಕ್ಕೆ ನಿರ್ದೇಶಕರಾಗಿರುವಂತಹ ಶ್ರೀಧರ್ ಶಿಕಾರಿಪುರ ಅವರು ಕೂಡ ಆಗಮಿಸಿದ್ದಾರೆ. ಸರ್, ನೀವು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ ಸರ್? ಶ್ರೀಧರ್ ಶಿಕಾರಿಪುರ ಅವರು. ಓಕೆ, ಚೇತನ್ ಸರ್ ನೀವು ಇಲ್ಲೇ ರೀ. ಉಮಾಪತಿ ಸರ್, ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಗೌಸ್ವೀರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮಹೇಶ್ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರಂತ ಮಾಹಿತಿ ಮೇಲೆ. ಹಾಂ, ಒಂದು ನಿಮಿಷ ಸರ್, ಕರಿತೀನಿ, ಅಲ್ಲೇ ಇರಿ, ಕರಿತೀನಿ. ನೀವು ಎಲ್ಲಿ ಕೂತಿದ್ದೀರಾ ಅಂತ ನೋಡೋಣ ಅಂತ ಹೆಸರು ಹೇಳಿ. ಓಕೆ, ಚೇತನ್ ಸರ್ ಹಾಡಿರೋದ್ರ ಬಗ್ಗೆ ಮಾತಾಡಿ, ಆಮೇಲೆ ಎಲ್ಲ ಶುರು ಮಾಡಿ. ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಬಹಳ ಖುಷಿ ಅನ್ಸುತ್ತೆ ಈ ವೇದಿಕೆ ಮೇಲೆ ನಿಂತು ಮಾತಾಡಕ್ಕೆ. ಯಾಕಂತಂದ್ರೆ ಮೊದಲನೇದಾಗಿ ಧನು ಅವರು ಆಗ್ಲೇ ದೀಪಣ್ಣ ಹೇಳ್ದಂಗೆ ಪಮ್ಮಿ ಅಂತ ಹೇಳಿದ್ರೆ ನಮಗೆ ಇನ್ನ ಖುಷಿ ಅನ್ಸುತ್ತೆ. ಯಾಕಂದ್ರೆ 10 ವರ್ಷದ ಸ್ನೇಹಿತ, ನನ್ನ ಒಂದು ಜರ್ನಿ ಸ್ಟಾರ್ಟ್ ಆದಾಗಿಂದ ನೋಡಿರೋಂಥ ಒಬ್ಬ ಗೆಳೆಯ. ಯೂಶ್ವಲ್ ಆಗಿ ಎಲ್ಲರೂ ಕನಸಿರುತ್ತೆ, ಅಂದ್ರೆ ನಾನು ಆಕ್ಟ್ ಮಾಡಬೇಕು, ಅಭಿನಯಿಸ್ಬೇಕು, ಆ್ಯಂಡ್ ನಾಯಕ ನಟರಾಗಿ ತೆರೆ ಮೇಲೆ ಬರ್ಬೇಕನ್ನೋದಿರುತ್ತೆ. ಬಹಳಷ್ಟು ಜನ ಇಷ್ಟಪಟ್ಟು ನಾಯಕ ನಟರಾಗ್ತಾರೆ. ಆದರೆ ಕೆಲವೊಬ್ರು ಅಂದ್ರೆ ತುಂಬಾ ಜನ ಇಷ್ಟಪಟ್ಟು ಆಸೆ ಆಸಕ್ತಿ ಎರಡನ್ನೂ ಇಟ್ಕೊಂಡು ನಾಯಕರಾಗಬೇಕು ಅಂತ ಬರ್ತಾರೆ. ಆದ್ರೆ ಕೆಲವೊಬ್ರು ಸಿದ್ಧತೆಗಳನ್ನ ಮಾಡ್ಕೊಂಡು ಬರ್ತಾರೆ. ಅದು ಕೆಲವೊಬ್ರು ಮಾತ್ರನೇ ಆ ಸಿದ್ಧತೆಗಳನ್ನ ಮಾಡ್ಕೊಂಡು ಬರ್ತಾರೆ. ಅಂತ ಒಂದು ಸಾಲಿನಲ್ಲಿ ಧನುಷ್ ಅವರು ಸೇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಒಂದು 4 ವರ್ಷದಿಂದನೂ ಕೂಡ ಸಿಕ್ಕದಾಗೆಲ್ಲ ಸಿನಿಮಾ ಮಾಡ್ತೀನಿ, ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಆಲ್ರೆಡಿ ನಿರ್ದೇಶಕರ ಜೊತೆ ಒಂದು 3.5 ವರ್ಷದ ಒಂದು ಜರ್ನಿ ಅಂತಾನೆ ಅನ್ಬೋದು. ಬಹಳ ಖುಷಿ ಅನ್ಸುತ್ತೆ ಈ ಒಂದು ವೇದಿಕೆನಲ್ಲಿ, ಈ ತೆರೆ ಮೇಲೆ ಆ ಒಂದು ಸಾಂಗ್ ನೋಡಕ್ಕೆ ಒಂದು ಸ್ವ್ಯಾಗ್ ಇದೆ. ಯೂಶ್ವಲ್ ಆಗಿ ನಾವು ಅಂತ ಇರ್ತೀವಿ, ನಾಯಕ ನಟರು ಅಂದಾಗ ನಡ್ಕೊ ಬಂದ್ರೆ ಒಂದು ಸ್ವ್ಯಾಗ್ ಇರಬೇಕು, ಒಂದು ಸ್ಟೈಲ್ ಇರಬೇಕು ಅಂತ. ಅವೆಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ಯಾವತ್ತೂ ಕೂಡ ಕನ್ನಡಿಗರು ಒಂದು ಒಳ್ಳೆ ವಿಷಯ ಇದ್ರೆ, ಒಂದು ಒಳ್ಳೆ ವಿಚಾರ ಇದ್ರೆ, ಅಥವಾ ಎಲ್ಲಿ ಒಂದು ಶ್ರದ್ಧೆ, ಒಂದು ಭಯ ಭಕ್ತಿ ಇರುತ್ತೆ, ಅಲ್ಲಿ ಯಾವತ್ತೂ ಕೂಡ ಗೆಲುವನ್ನ ಕೊಟ್ಟಿದ್ದಾರೆ. ಖಂಡಿತ ನನ್ನ ಕಡೆಯಿಂದ ಈ ಎಂಟೈರ್ ಟೀಮ್ಗೆ ಶುಭವಾಗ್ಲಿ ಅಂತ ಕೇಳ್ಕೊಂತೀನಿ. ಇನ್ನು ನಾಗಭೂಷಣ್ ಅವ್ರ ಬಗ್ಗೆ ಮಾತಾಡಬೇಕು. ತುಂಬ ವರ್ಷ ನಾನು ನೋಡ್ದಂಗೆ ಸಹಾಯಕ ನಿರ್ದೇಶಕರಾಗಿ ಬಹಳಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಒಂದು ವಾರ ಸತತವಾಗಿ ನನಗೆ ಫೋನ್ ಮಾಡ್ತಾನೆ ಇದ್ರು, ಬರ್ತೀನಿ ಒಂಚೂರು ಅರ್ಜೆಂಟ್ ಮಾತಾಡ್ಬೇಕಂತ. ಒಂದಿನ ಬಂದ ತಕ್ಷಣ ಸರ್ಪ್ರೈಸ್ ಕೊಟ್ಬಿಟ್ರು, ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಹೀರೋ ಯಾರು ಅಂತ ಕೇಳಿದೆ, ಅಂದ್ರೆ ಯಾರಿಗೆ ನಿರ್ದೇಶನ ಮಾಡ್ತಿದ್ದೀರಾ ಅಂತ. ಹೆಸರು ಹೇಳಿದ್ರು ನನಗೆ ಸಡನ್ ಕನ್ಫ್ಯೂಸ್ ಆಗ್ಬಿಡ್ತು, ಗೊತ್ತಾಗ್ಲಿಲ್ಲ. ಆಮೇಲೆ ಯಾರು ನಮ್ಮ ಪಮ್ಮಿನ ಅಂತಂದೆ. ಆಮೇಲೆ ಇವರು ಸಾಹೇಬ್ರು ಒಂದು 1/2 hour ಬಿಟ್ಕೊಂಡ್ ಬಂದ್ರು, ಸರ್ಪ್ರೈಸ್ ಕೊಟ್ರು, ಒಂದು ಸಾಂಗ್ ಬರ್ಕೊಡಿ ಅಂತ ಹೇಳಿದ್ರು. ನಾನು ಯಾವಾಗಲೂ ಅಷ್ಟೇ, ನಾನು ಯಾವಾಗಲೂ ಕೂಡ ಸಾಂಗ್ ಬರಿಬೇಕು ಅಂದಾಗ ಅದು ಯಾರದೇ ಆಗಿರಲಿ, ನಾಯಕ ನಟರು ಹೊಸಬ್ರು ಇರಲಿ ಅಥವಾ ಸ್ಟಾರ್ಸ್ ಇರಲಿ, ನನಗೆ ಭಾಳ ಖುಷಿ ಅನ್ಸುತ್ತೆ ಬರವಣಿಗೆ ಅನ್ನೋದು. ಆ್ಯಂಡ್ ನನಗೆ ತೃಪ್ತಿ ಆಗಂಟೂ ಬರಿತಾನೆ ಇರ್ತೀನಿ. ಬಹುಶಃ ಒಂದು 6ನೇ ವರ್ಷನ್ ಬರೆದು ಎಲ್ಲ ಧರ್ಮವೀರ್ ಸರ್ ಫೋನ್ ಮಾಡ್ತಾರೆ, ನಾನು ಈ ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ. ಭಾಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಧರ್ಮವೀರ್ ಸರ್ ಜೊತೆ ನಾನು ಭಾಳಷ್ಟು ಹಿಟ್ ಹಾಡುಗಳಿದೆ. ಎಸ್ಪೆಷಲಿ ಚಿರುವಣ್ಣ ನೋಡಿದ ತಕ್ಷಣ ನೆನಪಾಯಿತು, ಶಾನೆ ಟಾಪಗಳೇ ಸಾಂಗ್ ಇದೆ. ಆ್ಯಂಡ್ ವರ್ಕ್ ಮಾಡಕ್ಕೆ ಭಾಳ ಖುಷಿ ಅನ್ನಿಸ್ತು. ಸಾಂಗ್ ಎಲ್ಲ ಬರೆದ್ವಿ. ಸುಮ್ಮನೆ ಸಡನ್ ಆಗಿ ಸ್ಟುಡಿಯೋಗೆ ಬನ್ನಿ ಅಂದ್ರು, ನೋಡಿದ್ರೆ ಇದೊಂದು ಟ್ರ್ಯಾಕ್ ಆಡ್ಬಿಡಿ ಅಂತಂದ್ರು. ನನಗೂ ಸರ್ಪ್ರೈಸ್, ನಿಮಗೆಲ್ಲ ಏನು ಸರ್ಪ್ರೈಸ್ ನೋಡ್ತಾ ಇದ್ದೀರಾ, ನನ್ನ ಟ್ರ್ಯಾಕ್ ಆಡ್ಸಿದ್ದಷ್ಟೇ, ನೋಡಿದ್ರೆ ಅದನ್ನೇ ಇಟ್ಬಿಟ್ಟಿದ್ದಾರೆ ಇಲ್ಲಿ ಸಾಂಗು. ಆ್ಯಂಡ್ ತುಂಬಾ ಜನ ಸಿಂಗರ್ಸ್ ಬೇಜಾರು ಮಾಡ್ಕೋತಾರೆ. ದಯವಿಟ್ಟು ನಾನು ಆ ಒಂದು ಸಿಂಗಿಂಗ್ ಆ ಒಂದು ಕ್ಷೇತ್ರಕ್ಕೆ ಬರಲ್ಲ. ಇಲ್ಲ ಜೊತೆ ಕಾಂಬಿನೇಷನ್ ಯಾವಾಗ್ಲೂ ನಿರ್ದೇಶಕರ ಖುಷಿ ಅಷ್ಟೇನೆ, ಅವರ ಒಂದು ಪ್ರೀತಿ. ಯಾಕಂತಂದ್ರೆ ಪ್ರತಿ ಸಿನಿಮಾ ಒಂದು ಹಾಡಿರ್ಬೋದು, ಇನ್ನೊಂದಿರ್ಬೋದು. ನಾನು ಲಿರಿಕ್ಸಿಸ್ಟ್ ಆಗಿ ಬರೆಯಕ್ಕೆ ಶುರು ಮಾಡಿದಾಗ ನಾವು ಯೋಚನೆ ಮಾಡೋದು ಒಂದೇ, ನಿರ್ದೇಶಕರ ಕನಸಿಗೆ ನಾವು ಬರಿತಾ ಇರ್ತೀವಿ, ಅವ್ರಿಗೆ ತೃಪ್ತಿ ಆದ್ರೆ ನಮ್ಗೆ ಅದೇ ಮೊದಲು ಗೆಲುವು. ಸೊ ಅದರಿಂದ
ಈಗ ಪ್ರಮೋಷನಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ಧನುಷ್ ಅವರು, ಆ್ಯಂಡ್ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ನಾಗಭೂಷಣ್ ಅವರು, ಆ್ಯಂಡ್ ಮಹೇಶ್ವತಿ ಕಂಬೈನ್ಸ್ ನಿರ್ಮಾಪಕರು ಅಷ್ಟೇ, ಹೊಸ ನಿರ್ಮಾಪಕರು. ಶುಭವಾಗಲಿ ಎಂಟೈರ್ ಟೀಮ್ಗೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಎಂಟೈರ್ ಟೀಮ್ನ ಬ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೌಡ್ ಸರ್, ಹೇಗನ್ನಿಸ್ತು ಹಾಡು ಹೇಗನ್ನಿಸ್ತು, ಹೀರೋ ಹೇಗನ್ಸಿದ್ರು? ಮೊದಲದಾಗಿ ಎಲ್ರಿಗೂ ನಮಸ್ಕಾರ. ಚೇತನ್ ಹೇಳಿದಾಗೆ ಇದು ನಾಗಭೂಷಣ್ದಾಗ್ಲಿ ಧನುಷ್ ಅವ್ರದ್ದಾಗ್ಲಿ ಇದು ಇವತ್ತಿಂದು ಅಥವಾ ಒಂದು 6 ತಿಂಗಳ ಹಿಂದೆ ಹುಟ್ಟಿರುವಂಥ ಒಂದು ಪ್ರಯತ್ನ ಅಲ್ಲ. ಸರಿಸುಮಾರು 3 ವರ್ಷಗಳು ಕರೋನಾ ಟೈಮ್ ಇತ್ತು, ಆಗಿಂದ ಕೂಡ ಇವರ ಒಂದು ತಯಾರಿ ನಡೀತಾ ಇದೆ. ನನಗೆ ವಿಶೇಷ ಅನ್ಸಿದ್ದೇನು ಅಂದರೆ, ಈಗ ಸಿನಿಮಾ ಮಾಡಬೇಕು ಅಂತ ಬರೋರು ಸಡನ್ ಆಗಿ ಡಿಸೈಡ್ ಮಾಡಿಕೊಂಡು ಸಡನ್ ಆಗಿ 3 ತಿಂಗಳ 6 ತಿಂಗಳಲ್ಲಿ ಶುರು ಮಾಡ್ಕೋತಾರೆ. ಇದು ಹಾಗೆ ಆಗಿರೋದಲ್ಲ. ಈ ಸಂಸ್ಥೆ ಹುಟ್ಟಿರೋದಾಗಿರ್ಲಿ, ನಮ್ಮ ನಾಯಕ ನಟರು ಇವರು ನಾಯಕರು ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಸುಮಾರು ಒಂದು ಕಸರತ್ತನ್ನ ಮಾಡಿದ್ದಾರೆ, ಸುಮಾರು ಶ್ರದ್ಧೆಯಿಂದ ಒಂದಷ್ಟು ಎಲ್ಲ ಕಲ್ತಿದ್ದಾರೆ. ಅದು ಫೈಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು. ಇದನ್ನ ನಮಗೆ ನಾಗಭೂಷಣ್ ಅವರು ಆಗಾಗ ಅಪ್ಡೇಟ್ ಮಾಡ್ತಾ ಇದ್ರು. ನಾನು ಹೇಳ್ತಿದ್ದೆ, ನಾಗಭೂಷಣ ನೀನು ಮಾಡ್ತಾ ಇದೆಯಾ ಯಾವತ್ತು ಅಣ್ಣ ಎಲ್ಲ ಆಗೋವರೆಗೂ ಇಲ್ಲ ಅಂತ. ಈಗ ಸ್ಕ್ರೀನ್ ಮೇಲೆ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾವುದೇ ಒಂದು ತಾಲೀಮಿಲ್ಲದೆ ನಾವು ಸಡನ್ ಆಗಿ ಬಂದಾಗ ಏನಂದ್ರೆ ಅದು ಕಾಣ್ತಾ ಇರುತ್ತೆ. ಆ ಥರದ್ದು ನನಗೇನು ಅನಿಸ್ಲಿಲ್ಲ. ಚೇತನ್ ಅವರು ಅದ್ಭುತವಾಗಿ ಬರೆದಿದ್ದಾರೆ, ಧರ್ಮ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಹಾಗೆ ನಮ್ಮ ಧನುಷ್ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಅದರಲ್ಲಿ ಅಭಿನಯಿಸಿದ್ದಾರೆ. ಸೊ ನನಗೆ ಏನನ್ಸುತ್ತೆ ಅಂದರೆ, ಒಂದು ಕಂಪ್ಲೀಟ್ ತಯಾರಿ ಜೊತೆ ಈ ತಂಡ ಬಂದಿದೆ. ಈ ನಿರ್ಮಾಣ ಸಂಸ್ಥೆ ಇರ್ಬೋದು, ಸ್ಪೆಷಲಿ ನಮ್ಮ ಹುಡುಗ ನಾಗಭೂಷಣ್, ನಮ್ಮ ಜಿಲ್ಲೆಯವನು, ನನಗೆ ಅದಕ್ಕೆ ಸ್ಪೆಷಲ್ ಅಭಿಮಾನ ಅವನ ಮೇಲೆ. ಸೊ ನಾಗಭೂಷಣ್ಗಾಗಲಿ ನಮ್ಮ ಧನುಷ್ಗಾಗಲಿ ಎಲ್ರಿಗೂ ಒಳ್ಳೇದಾಗಲಿ. ಈ ಬಂದಿರೋ ಮೀಡಿಯಾದವ್ರು ಏನು ಬಂದಿದ್ದೀರಾ, ಒಬ್ಬ ಹೊಸ ಹೀರೋ ಇಂಡಸ್ಟ್ರಿಗೆ ಬರ್ತಾನೆ ಅಂದರೆ ಇಟ್ಸ್ ನಾಟ್ ಈಸಿ, ಅಷ್ಟು ಈಸಿ ಇಲ್ಲ ಇವತ್ತು. ಸೊ ನಮ್ಮ ಧನುಷ್ ಅವ್ರನ್ನ ಚೆನ್ನಾಗಿ ಪ್ರಮೋಟ್ ಮಾಡಿ, ನಮ್ಮ ನಿರ್ದೇಶಕರನ್ನ ಚೆನ್ನಾಗಿ ಇದು ಮಾಡಿ, ಇವರ ಒಂದು 10-15 ವರ್ಷಗಳ ಒಂದು ಅಳಿಲು ಸೇವೆ ಇದೆ ಇಂಡಸ್ಟ್ರಿಗೆ. ಈಗ ಡೈರೆಕ್ಟರ್ ಆಗ್ತಿದ್ದಾನೆ. ಒಳ್ಳೇದಾಗಲಿ ನಾಗಭೂಷಣ, ಒಳ್ಳೇದಾಗಲಿ ಧನುಷ್, ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು ಸರ್, ಬಹಳ ಮನಸ್ಸಿಂದ ವಿಶ್ ಮಾಡಿದ್ರಿ, ಗೊತ್ತಾಗ್ತಾ ಇತ್ತು ಅದು. ಬನ್ನಿ ಇಡೀ ಸಿನಿಮಾ ತಂಡದವರ ಪರವಾಗಿ ಒಂದು ಕಿರುಕಾಣಿಕೆ. ಧನ್ಯವಾದಗಳು ಸರ್. ಚೇತನ್ ಸರ್ ಕೂತ್ಕೋಬೇಕು. ನಿಮ್ಗೆ ಯಾಕೆ ತಂಡದ ಪ್ರೀತಿ. ಮದಗಜ ಮಹೇಶ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಟೈಟಲ್ ಸೇರಿಸಿ ಹೆಸರು ಕರಿಬೇಕು ಅನ್ಸುತ್ತೆ. ಫಸ್ಟ್ ಸಿನಿಮಾ ಹೆಸರು ಕರೆಯಲ್ಲ ನಾನು. ರೇಕ್ಸಿ ಎಲ್ಲ ಊಫಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಹೇಶ್ ಅವ್ರ ಸಾಂಗ್ ನೋಡಿದ್ರ ಲೇಟಾಗಿ ಬಂದ್ರ? ನೋಡಿದ್ರ? ಓಕೆ ಓಕೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಸರ್, ಓಂಪತಿ ಸರ್ ಆಗಲಿ, ದೀಪಕ್ ಸರ್ ಆಗಲಿ, ರೇವಣ್ಣ ಸರ್, ಎಲ್ರಿಗೂ ನಮಸ್ಕಾರ. 10 ವರ್ಷದಿಂದ ಅಂದರೆ ನಾವು ಧ್ರುವ ಸರ್ಜಾ ಅವ್ರ ಜೊತೆ ಒಂದಷ್ಟು ಒಡನಾಟದಲ್ಲಿ ಬಹುದೂರ ಭರ್ಜರಿ ನಾನು ಚೇತನ್ ಅವರು ಇರಬೇಕಾದ್ರೆ ಅಲ್ಲಿಂದ ನಮಗೆ ಸ್ನೇಹ ಗೆಳೆಯವ್ರದ್ದು ಒಂದು ಉಚಿತನ ಇದೆ ಅವರಲ್ಲಿ. ನಾನು ಸಿನಿಮಾ ಮಾಡಬೇಕು ಅನ್ನೋದು ಅವತ್ತಿಂದನೂ ಇತ್ತು. ಇವತ್ತು ಪ್ರೂವ್ ಮಾಡ್ಕೋತಾ ಇದ್ದಾರೆ. ಜಾಸ್ತಿ ಹೇಳಲ್ಲ,
ಎಷ್ಟೋ ಹೀರೋಗಳಿಗೆ, ಎಷ್ಟೋ ಡೈರೆಕ್ಟರ್ಗಳಿಗೆ ಒಂದು ಫ್ರೈಡೆ 1:30 ಎಷ್ಟೋ ಜನ ಸ್ಟಾರ್ಗಳು ಹುಟ್ಟಿದ್ದಾರೆ, ಎಷ್ಟೋ ಸ್ಟಾರ್ ಡೈರೆಕ್ಟರ್ಗಳು ಹುಟ್ಟಿದ್ದಾರೆ. ಆ ದಿನಗಳು ನೀವಿಬ್ಬರಿಗೂ ಸಿಗಲಿ ಆದಷ್ಟು ಬೇಗ ಅಂತ ತಾಯಿ ಮಹೇಶ್ವರಿ ಹೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಮಹೇಶ್ ಅವರು, ತುಂಬ ಒಳ್ಳೆಯದು. ಧನ್ಯವಾದಗಳು. ಈಗ ಚಿತ್ರತಂಡದವರನ್ನ ಮಾತನಾಡಿಸುವಂತ ಸಮಯ. ಯಾರು ಮಹೇಶ್ ಅವ್ರ ಫ್ಯಾನ್ ಅಲ್ಲಿ? ಥ್ಯಾಂಕ್ ಯು ಮಹೇಶ್ ಅವರೇ. ಓಕೆ, ಮೊದಲಿಗೆ ಟೆಕ್ನಿಷಿಯನ್ಸ್ ಅನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಧರ್ಮವೀರ್ ಸರ್ ವೇದಿಕೆ ಮೇಲೆ ಬರಬೇಕು. ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಾಮ್ ಪ್ರಸಾದ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರ್ ಬನ್ನಿ. ಕೊರಿಯೋಗ್ರಾಫರ್ಸ್ ಮೋಹನ್ ಮಾಸ್ಟರ್ ಹಾಗೆ ಗೋಕುಲ್ ಮಾಸ್ಟರ್ ಇದಾರಾ? ಗೋಕುಲ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ಸಿನಿಮಾಗೆ ಆಕ್ಷನ್ ಮಾಡಲಿರುವಂತ ಅರ್ಜುನ್ ಮಾಸ್ಟರ್ ಮತ್ತೆ ಬಟ್ಟೆ ಚಂದ್ರು ಸರ್ ಇಬ್ರು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಒಂದು ಸಾಂಗ್ ಅಲ್ಲೇ ಒಂದು ಹೀರೋ ಲಾಂಚ್ಗೆ ಏನೆಲ್ಲ ಎಲಿಮೆಂಟ್ಸ್ ಬೇಕು ಅದೆಲ್ಲ ಒಂದು ಸಾಂಗ್ ಅಲ್ಲಿ ಕೊಟ್ಟಿದ್ದೀರಾ. ಒಂದು ಸಾಂಗ್ ಅಲ್ಲಿ ಗೆದ್ದಿದ್ದೀರಾ, ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇ ವಿಷಯ ಏನಂದ್ರೆ, ಇವಾಗ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ಆಚೆ ಏನಾಗುತ್ತೆ ಅಂದ್ರೆ ಜನಗಳು ಪಿಕ್ಚರ್ ನೋಡ್ತಾ ಇಲ್ಲ, ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ವಿಷಯ. ಇಂಥ ಒಂದು ನೆಗೆಟಿವ್ ಅಟ್ಮಾಸ್ಫಿಯರ್ ಇರೋ ಟೈಮಲ್ಲಿ ಒಂದು ಹೊಸ ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ. ಇವ್ರನ್ನ ನಾವು ಖಂಡಿತ ಎನ್ಕರೇಜ್ ಮಾಡಿ ಅವ್ರನ್ನ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡಬೇಕು. ಈ ಒಂದು ನೆಗೆಟಿವ್ ಟೈಮಲ್ಲಿ ಧೈರ್ಯ ಮಾಡಿ ಒಂದು ಪಿಕ್ಚರ್ ಡೈರೆಕ್ಷನ್ ಮಾಡಕ್ ಬಂದಿದ್ದಾರೆ ನಾಗಭೂಷಣ್ ಅವರು. ಅವ್ರಿಗೂ ನಾವು ಎಕ್ಸ್ಟ್ರಾ ವೆಲ್ಕಮ್ ಮಾಡಬೇಕು. ನಮ್ಮ ಹೀರೋ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ವೆಲ್ಕಮ್ ಮಾಡಬೇಕು. ಹೊಸ ಟೀಮ್ ಅಂತ ಇದೀವಿ. ಆದ್ರೆ ಇಲ್ಲಿ ನಮ್ಮ ಹಿರಿಯರಾದ ರೇವಣ್ಣ ಸರ್ ಇದ್ದಾರೆ, ಉಮಾಪತಿ ಸರ್ ಇದ್ದಾರೆ, ದೀಪಕ್ ಸರ್ ಇದ್ದಾರೆ, ಚೇತು ಅವರು ಇದ್ದಾರೆ, ಮಹೇಶ್ ಅವರು ಇದ್ದಾರೆ. ಇವರೆಲ್ಲರ ಆಶೀರ್ವಾದ ಈ ಟೀಮ್ ಮೇಲೆ ಇದ್ರೆ ಇವ್ರು ಯಾರು ಹೊಸಬ್ರಲ್ಲ, ನಾಳೆ ಖಂಡಿತ ಗೆಲ್ತಾರೆ ಅಂತ ನನ್ನ ಅನಿಸಿಕೆ. ಇನ್ನು ಸಾಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ಆಗ್ಲೇ ಬಿರುದು ಕೊಟ್ಬಿಟ್ಟಿದ್ದಾರೆ ಎಕ್ಸ್ಪೆನ್ಸಿವ್ ಸಿಂಗರ್ ಅಂತ. ಇನ್ನು ಮುಂದೆ ಅದನ್ನೇ ಕ್ಯಾರಿ ಮಾಡ್ಬೇಕು ಸರ್ ನೀವು, ಎಕ್ಸ್ಪೆನ್ಸಿವ್ ಸಿಂಗರ್ ಅಂತ. ಸಾಂಗ್ ಏನಕ್ಕೆ ಇಷ್ಟೊಂದೆಲ್ಲ ಎಲಿಮೆಂಟ್ಸ್ ಎಲ್ಲ ಹೇಗೆ ಬಂತು ಅಂತ ಕೇಳಿದಾಗ ಅದಕ್ಕೆ 2 ಮೇನ್ ರೀಸನ್. ಒಂದು, ಇವ್ರ ಎಕ್ಸ್ಟ್ರೀಮ್ ಪ್ಯಾಷನ್. ಇವ್ರಂತೂ ಇವ್ರಿಗೆ ಏನ್ ಬೇಕಾದ ಸಿಗೋವರೆಗೂ ಇವ್ರು ಬಿಡೋದೇ ಇಲ್ಲ. ಆಮೇಲೆ ಇವ್ರು ಎಷ್ಟು ಬಿಡದೆ ಇದ್ರು ಸಾಂಗ್ ಚೆನ್ನಾಗಿ ಬರೋವರೆಗೂ ಚೇತವ್ರು ಬಿಡಲ್ಲ. ಅದು ನಮಗೆ ಒಂದು ಟ್ಯೂನ್ ಮಾಡಿ ಟ್ರ್ಯಾಕ್ಗೆ ಸಾಂಗ್ ಚೆನ್ನಾಗಿ ಸೌಂಡ್ ಹಾಕ್ಬೇಕಂದ್ರೆ ಲಿರಿಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಚೇತು ಸರ್ದು ನಮ್ದು ಆಲ್ಮೋಸ್ಟ್ ಎಲ್ಲ ಕಾಂಬಿನೇಷನ್ಗಳು ವರ್ಕ್ ಆಗಿದೆ. ಈ ಸಾಂಗು ಆ ಲೆವೆಲ್ಗೆ ರೀಚ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಚೇತು ಅವರು ಎಕ್ಸ್ಪೆನ್ಸಿವ್ ಸಿಂಗರ್ ಆಗಿದ್ದಾರೆ, ನಮಗೆಲ್ಲ ಬಹಳ ಸಂತೋಷ. ಅವರನ್ನು ನಮ್ಮ ಇಂಡಸ್ಟ್ರಿಗೆ ಆಸ್ ಅ ಸಿಂಗರ್ ವೆಲ್ಕಮ್ ಮಾಡ್ಕೊಳ್ಳೋಣ. ಎಲ್ಲ ಹೇಳಿ ಅವ್ರನ್ನ ಎಕ್ಸ್ಪೆನ್ಸಿವ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಯಾರು ಅವ್ರನ್ನ ಕರೀಲೇಬಾರ್ದು ಸಾಂಗ್ ಆಡಕ್ಕೆ, ನಾವೆಲ್ಲರಿಗೂ ಎದುರಿಸ್ಬಿಡ್ತಾ ಇದೀವಿ. ಜೊತೆಗೆ ನಮಗೆ ಈ ಸಾಂಗಲ್ಲಿ ಅದಿತಿ ಸಾಗರ್ ಅವರು ಕೂಡ ಹಾಡಿದ್ದಾರೆ. ಅವರು ಬರೋಕ್ಕಾಗಿಲ್ಲ ಅನ್ಸುತ್ತೆ ಇವತ್ತು. ಅವ್ರ ಇನ್ಪುಟ್ ಕೂಡ ತುಂಬ ಒಳ್ಳೆ ಇನ್ಪುಟ್ ಇತ್ತು, ತುಂಬ ಇಂಟ್ರೆಸ್ಟಿಂದ ಹಾಡಿದ್ರು. ಜೊತೆಗೆ ಅರುಣ್ ಸಾಗರ್ ಅವರು ಒಳ್ಳೆ ಫ್ರೆಂಡು, ಹಳೆ ಗೆಳೆಯ. ಸೊ ಇಲ್ಲಿ ಇವ್ರಿಗೆಲ್ಲ ಹಾಡಿಸ್ಬೇಕಂದ್ರೆ ಅರುಣ್ ಫೋನ್ ಮಾಡಿ ಕೇಳೋರು, ಹೇಗೆ ಬರ್ತದೆ, ಚೆನ್ನಾಗಿದೆ, ಲಿರಿಕ್ಸ್ ಹೇಗಿದೆ ಅಂತ ಡಿಸ್ಕಸ್ ಮಾಡಿ ನಾವು ಸಾಂಗ್ ರೆಕಾರ್ಡ್ ಮಾಡಿದ್ವಿ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 3 to 4 hours ಅವರು ಹಾಡಿದ್ರು. ಅಲ್ಲೂ ಕೂಡ ಇವ್ರಿಗೆ ಏನು ಬೇಕು ಅಲ್ಲಿ ಬರೋವರೆಗೂ ಅವ್ರನ್ನ ಬಿಡಲಿಲ್ಲ. ಆದರೂ ಅಷ್ಟೇ ಪೇಷನ್ಸಿಂದ ಅವ್ರು ಹಾಡಿದ್ರು. ಹಾಗಾಗಿ ಎಲ್ಲರ ಎಫರ್ಟ್ ಸೇರಿ ಈ ಸಾಂಗ್ ಚೆನ್ನಾಗಿ ಬಂದಿದೆ. ಇದೇ ರೀತಿ ಸಿನಿಮಾನು ಚೆನ್ನಾಗಿ ಬರುತ್ತೆ. ಇವರ ಪ್ಯಾಷನ್ ನಾನು ನೋಡ್ತಾ ಇದ್ರೆ ಮತ್ತೆ ಅವರ ಎಫರ್ಟ್ ನೋಡ್ತಾ ಇದ್ರೆ ಸಿನಿಮಾ ಕೂಡ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿರ್ಮಾಪಕರ ಪರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಂದೆರಡು ಮಾತಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮದು ಹೊಸ ಸಂಸ್ಥೆ
ಮಹೇಶ್ವತಿ ಕಂಬೈನ್ಸಿಂದ ಶುರು ಮಾಡಿದ್ವಿ. ಸ್ವಲ್ಪ ಮೈಕ್ ಹತ್ರ ಇಡಿ. ಮಹೇಶ್ವತಿ ಕಂಬೈನ್ಸಿಂದ ಶುರು ಮಾಡಿದ್ವಿ. ನಮ್ಮ ತಾಯಿಯವರೇ ಪ್ರೊಡ್ಯೂಸರು. ನಾನು ನೋಡ್ಕೋತಿದ್ದೀನಿ, ಕಲಿತಿದ್ದೀನಿ. ಸಾಂಗ್ನ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸಿನಿಮಾವನ್ನು ಇದೇ ಥರ ಚೆನ್ನಾಗಿ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇದು ಮಾಡ್ತಿದ್ದೇವೆ. ಎಲ್ಲರೂ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಿ. ಮೋಹನ್ ಮಾಸ್ಟರ್ ಬಂದಿಲ್ಲ, ಕೊರಿಯೋಗ್ರಾಫರ್ ಸರ್, ನೀವು ಹೇಳಿ. ಎಲ್ರಿಗೂ ನಮಸ್ಕಾರ. ನಮ್ಮ ಏರಿಯಾ ಹುಡುಗ ಧನುಷ್. ಸಾಂಗಲ್ಲಿ ಏರಿಯಾ ಫುಲ್ಲು ರೌಂಡು RX ಸೌಂಡು ಇವನ್ ಚಿಕ್ಕೋದಿದ್ದಾಗಿಂದ ನೋಡ್ತಾ ಇದ್ದೀನಿ. ಅದೇ ಕೆಲಸ ಒಂದು RX ಅಲ್ಲಿ ಯಾವಾಗಲೂ ಅಷ್ಟೇ, ಏನು ವೀಲಿಂಗು ಹಿಂದೆ ಒಬ್ಬರನ್ನ ಕೂಡಿಸ್ಕೊಂಡು ಹೋಗೋದು. ನಂಗೆ ಅವಾಗ ಗೊತ್ತಿರಲಿಲ್ಲ, ಪರಿಚಯ ಇರಲಿಲ್ಲ. ಬಟ್ ಎನಿವೆ ಆಮೇಲೆ ಗೊತ್ತಾಯಿತು. ಸೊ ನಾಗಭೂಷಣ್ ಬಂದು ನನಗೆ ತುಂಬ ಹಳೆ ಪರಿಚಯ. ಇನ್ಫ್ಯಾಕ್ಟ್ ನನ್ನ ಸ್ಟೂಡೆಂಟು ನಾಗಭೂಷಣ್ ಡ್ಯಾನ್ಸ್ ಕ್ಲಾಸಲ್ಲಿ. ಅದಾದಮೇಲೆ ಪರಿಚಯ ಇಲ್ಲಿವರೆಗೂ ಲೈಕ್ ಸ್ನೇಹಕ್ಕೆ ಬೆಳೆದು ಸಿನಿಮಾವರೆಗೂ ಬಂದಿದೆ, ಪ್ರೊಫೆಷನ್ ಕೂಡ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು ಸಾಂಗು. ನಾನು ಆ್ಯಕ್ಚುಲಿ ನಾಗಭೂಷಣ್ಗೆ ಪ್ರತಿ ಸಲ ಹೇಳ್ತಿದ್ದೆ, ಬೇಡ ಇದನ್ನು ಸಿನಿಮಾಗೆ ಇಟ್ಕೊಳ್ಳಿ, ಲಾಂಚ್ಗೆಲ್ಲ ಇಟ್ಬೇಡಿ, ಸಖತ್ತಾಗಿದೆ, ಎನರ್ಜೆಟಿಕ್ ಆಗಿದೆ, ಎಂಟ್ರಿಗೆ ಹೀರೋಗೆ ಸಖತ್ತಾಗಿರುತ್ತೆ ಅಂತ. ಬಟ್ ಏನೋ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ. ಐ ಥಿಂಕ್ ಇವಾಗ ನೆಕ್ಸ್ಟ್ ಮಾಸ್ ಒಂದು ಎಂಟ್ರಿ ಸಾಂಗು ಇದಕ್ಕಿಂತ ಜೋರಾಗಿರಬೇಕು, ಅದನ್ನು ಅವರು ನೋಡ್ಕೋಬೇಕು ಅಷ್ಟೇ. ಎನಿವೆ ಆಲ್ ದಿ ಬೆಸ್ಟ್ ಧನುಷ್ಗೆ, ನಾಗಭೂಷಣ್ಗೆ. ಈ ಸಾಂಗ್ ಆ್ಯಕ್ಚುಲಿ ತುಂಬ ಡಿಸ್ಕಷನ್ ಆಗಿ ಮೋಹನ್ ನಾನು ಬಂದು ಇಬ್ರು ಲೈಕ್ ಒಂಥರ ಚಡಿ ದೋಸ್ತರನ್ನೇ. ಮೋಹನ್ ಬಂದು KGF ಕೊರಿಯೋಗ್ರಾಫರು, ಇವತ್ತು ಬಂದಿಲ್ಲ ಅವನು. ಸೊ ಇಬ್ರು ಸೇರಿ ಡಿಸ್ಕಸ್ ಮಾಡಿ ನಾಗಭೂಷಣ್ ನಮ್ಮ ತಲೆಯೆಲ್ಲ ತಿಂದು, ನಾವು ಅವ್ರ ತಲೆ ತಿಂದು ಒಂದು ತಕ್ಕಮಟ್ಟಿಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಕಾಲಾವಕಾಶ ಇದ್ದಿದ್ದೆ ಅಷ್ಟು. ಹಾಗಾಗಿ ಇವಾಗ ಏನು ನೋಡಿದ್ರೆ ಇನ್ನೂ ಸ್ವಲ್ಪ ಇತ್ತು ಫುಟೇಜು, ಆ್ಯಕ್ಚುಲಿ ಯೂಸ್ ಮಾಡೋಕ್ಕಾಗಲಿಲ್ಲ. ಅದರ್ವೈಸ್ ಫುಲ್ ಫ್ಲೆಡ್ಜಲ್ಲಿ ಫುಲ್ ಸಾಂಗೇ ಶೂಟ್ ಮಾಡಬೇಕು ಅಂತ ಇದ್ವಿ, ಆಗಲಿಲ್ಲ. ಬಟ್ ಶ್ಯೂರ್ ಫಿಲ್ಮ್ ಸ್ಟಾರ್ಟ್ ಆದಮೇಲೆ ಐ ಥಿಂಕ್ ಇನ್ನೂ ಭರ್ಜರಿಯಾಗಿ ಮಾಡೋಣ. ಥ್ಯಾಂಕ್ ಯು ಸರ್. ಸರ್, ಈ ಹೀರೋಗೆ ಈಗಲೇ ಅಲ್ಲ, ನೆಕ್ಸ್ಟ್ ಆ್ಯಕ್ಷನ್ ಮಾಡಿಸಲಿದ್ದೀರಾ? ಎಲ್ಲ ಹೇಳ್ತಿದ್ದೀರಾ? ಮಾಧ್ಯಮ ಮಿತ್ರರು ಮತ್ತು ನಮ್ಮ ಹಿರಿಯರೆಲ್ಲ ಸೇರಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾಗಭೂಷಣ್ ಅವರು ನಮಗೆ ಸುಮಾರು 15 ವರ್ಷದಿಂದ ನನ್ನ ಫ್ರೆಂಡು. ನಾವು ಫೈಟಾಗಿ ಮಾಡಬೇಕಾದ್ರೆ ಬೀಳ್ಬೇಕಾದ್ರೆ ನಮ್ಗೆ ನೋವು ಆಗ್ತಿದ್ರೆ ಅವ್ರಿಗೆ ನೋವು ಮಾಡ್ಕೊಂಡವರು, ಆ ಥರ ಫ್ರೆಂಡು. ಮತ್ತು ಈ ಸಾಂಗ್ ಮಾಡಬೇಕಾದ್ರೆ ನನಗೆ ಕೇಳಿಕೊಂಡ್ರು, ಮಾಸ್ಟರ್ ಈ ಸಾಂಗಲ್ಲಿ ಒಂಚೂರು ಆ್ಯಕ್ಷನ್ ಮಾಡಬೇಕು ಅಂತ. ಆದರೆ ನಮಗೆ ಟೈಮ್ ಸಿಕ್ಕಿಲ್ಲ, ಸಾರಿ ಸರ್. ಈ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲ ಇಲ್ಲಿ ಹೊಸಬ್ರು ಯಾರೂ ಇಲ್ಲ, ಎಲ್ಲ ಅನುಭವ ತೊಗೊಂಡಿರೋರು. ಮತ್ತು ಮೊನ್ನೆ ಧರಣಿ ಮಂಡಲ ಮತ್ತು ದೊಳಗೆ ಒಂದು ಮೂವಿ ಮಾಡಿದ್ವಿ ಟೀಮ್ ಸೇರಿಕೊಂಡು, ಒಳ್ಳೆ ಟೀಮು. ಅದು ನಂಬಿಕೆ ಇದೆ, ನಾಗಭೂಷಣ್ ಅವ್ರು ಮಾಡೇ ಮಾಡ್ತಾರಂತ ಖಂಡಿತ ನಂಬಿಕೆ ಇದೆ. ಆಲ್ ದ ಬೆಸ್ಟ್ ಟೀಮ್ ದೊಡ್ಡ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಈ ಸಿನಿಮಾ ಮೂಲಕ ತುಂಬ ಒಳ್ಳೇದಾಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ, ಲವಿತ್ ಅವ್ರು ಬಂದಿದ್ದಾರಾ? ಇಲ್ಲ, ಬಂದಿಲ್ಲ. ಎಡಿಟರ್ ಬಂದಿದ್ದಾರಾ? ವಿಜಯ್ ಕುಮಾರ್ ಅವ್ರು ದಯವಿಟ್ಟು ಸರ್ ಅದು ಮಾಡೋಣ, ಟೀಮ್ ಅವರಿಗೆ ಆಮೇಲೆ ಮಟ್ಟಿಗೆ ಇದು ಮಾಡೋಣ. ಎಡಿಟರ್ ವಿಜಯ್ ಕುಮಾರ್ ಅವ್ರು ಬಂದಿದ್ದಾರಾ? ಓಕೆ. ಈಗ ನಿರ್ದೇಶಕರು, ಕ್ಯಾಪ್ಟನ್ ಆಫ್ ದ ಶಿಪ್ ನಾಗಭೂಷಣ್ ಅವರು ಇಲ್ಲೇ ಇದ್ದಾರೆ. ನಮ್ಮ ನಾಯಕ ನಟ ಧನುಷ್ ಅವರು ಕೂಡ ಇಲ್ಲೇ ಇದ್ದಾರೆ. ದಯವಿಟ್ಟು ಇಬ್ರು ಸ್ವಲ್ಪ ಮುಂದೆ ಬಂದು ಮಾತಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ಜೀವ ಕೊಟ್ಟ ತಾಯಿ ಗಿರ್ಜಮ್ಮ ಆದರೆ ಜೀವನ ಕೊಡ್ತಿರೋ ತಾಯಿ ಸರಸ್ವತಮ್ಮ, ಅವರಿಬ್ಬರ ಆಶೀರ್ವಾದದೊಂದಿಗೆ ನನ್ನ ಮಾತನ್ನು ಶುರು ಮಾಡ್ತಾ ಇದ್ದೀನಿ. ಇದೇನೆಂದರೆ ಸುಮಾರು ವರ್ಷಗಳಿಂದ ನಾನು ಒಂದು 10 ವರ್ಷದಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಸುಮಾರು 10 ವರ್ಷ ಅಂದರೆ 10ಕ್ಕೂ ಹೆಚ್ಚು ನಿರ್ದೇಶಕರ ಕಡೆ ಕೆಲಸ ಮಾಡಿ ಈಗ ನಿರ್ದೇಶನ ಮಾಡ್ತಾ ಇದ್ದೀನಿ. ಏನಂತ ಸಾರಿ, ಫಸ್ಟು ಸಿನಿಮಾ ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಯಾಕಂದರೆ ಇದೊಂದು 15 ವರ್ಷದ, ಇದು 15 ವರ್ಷ ಅಲ್ಲ, ನಾನು ಚಿಕ್ಕ ವಯಸ್ಸಿಂದ ನನಗೆ ಒಬ್ಬ ಡೈರೆಕ್ಟರ್ ಆಗ್ಬೇಕು ಅನ್ನೋದು ಒಂದು ಕನಸು. ಸೊ ಆ ಕನಸು ಇವತ್ತಿಂದ ಶುರು ಆಗ್ತಾ ಇರೋದಕ್ಕೆ ನನಗೆ ಮಾತುಗಳು ಸ್ವಲ್ಪ ಏರುಪೇರು ಆಗ್ಬೋದು. ಅದಕ್ಕೆ ನೀವೆಲ್ಲ ಕ್ಷಮಿಸ್ತೀರಾ ಅಥವಾ ಕ್ಷಮಿಸಿ ನಮ್ಮನ್ನು ಮುಂದೆ ತಗೊಂಡೋಗ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಈ ಮಾತುಗಳನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸರ್, ನಿಮ್ಮ ಕೆಲಸ ತುಂಬಾ ಮಾತಾಡಿದೆ ಆಲ್ರೆಡಿ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಮಾತಾಡಿ. ಸ್ಮರಣೀಯ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನ ಸ್ಮರಿಸುತ್ತಾ
ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನ್ನ ಕಲಿಕೆಗೆ ಕಾರಣರಾದ ನನ್ನ ಎಲ್ಲ ಗುರುಗಳು 10 ನಿರ್ದೇಶಕರು ಮತ್ತು ನಾನು ನೋಡಿದಂಥ ಸಿನಿಮಾದ ನಿರ್ದೇಶಕರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವಂಥ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ಮತ್ತು ಗಣ್ಯರಾದ ಉಮಾಪತಿ ಸರ್, ದೀಪು ಸರ್, ಚೇತು ಸರ್, ಮಹೇಶ್ ಸರ್ ಮತ್ತು ನಮ್ಮ ಗೌಸ್ ಸರ್, ಇವರೆಲ್ಲರಿಗೂ ನನ್ನ ರೇವಣ್ಣ ಸರ್, ಎಲ್ಲರಿಗೂ ನನ್ನ ಒಂದು ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಒಂದು ಕಿರು ಪರಿಚಯ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ನಾಗಭೂಷಣ್. ಸುಮಾರು 12 ವರ್ಷದಿಂದ 10ಕ್ಕೂ ಹೆಚ್ಚು ನಿರ್ದೇಶಕರ ಕೆಳಗಡೆ ಕೆಲಸ ಮಾಡಿ ಅಸಿಸ್ಟೆಂಟ್ ಅಸೋಸಿಯೇಟ್ ಹಾಗೂ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಮಾಸ್ಟರ್ ಪೀಸ್, ಜಾನಿ ಜನಾರ್ದನ್, ಕನಕ, ಜಾನಿ ಎಸ್ ಪಪ್ಪ, ಈಗ ನಿನ್ನೆ ಫಿಲಿಂಫೇರ್ ಕ್ರಿಟಿಕ್ಸ್ ಅವಾರ್ಡ್ ಬಂದಿರೋ ಒಂದು ಧರಣಿ ಮಂಡಲಕ್ಕೂ ಕೋ ಡೈರೆಕ್ಟರ್ ಆಗಿ ಮತ್ತು ಒಂದು ಕೋ ರೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಮತ್ತು ಚೀತಾ ಸಿನಿಮಾಗೆ ಪ್ರಜ್ವಲ್ ದೇವರಾಜ್ ಅವರ ಸ್ಟಾರಿಂಗ್ ಚೀತಾ ಸಿನಿಮಾಕ್ಕೆ ನನ್ನ ಡೈಲಾಗ್ ರೈಟರ್ ಆಗಿ ಡೆಬ್ಯೂ ಕೂಡ ಮಾಡ್ತಾ ಇದ್ದೀನಿ. ಅದು ಈಗ ಶೂಟಿಂಗ್ ಹಂತದಲ್ಲಿದೆ. ಇನ್ನು ಇಷ್ಟು ಎಕ್ಸ್ಪೀರಿಯನ್ಸ್ಗಳ ಒಂದು ಅನುಭವದಿಂದ ನಾನೊಂದು ಮೊದಲನೇ ಹೆಜ್ಜೆಯಾಗಿ ಮ್ಯಾಡಿ ನಿಕ್ ನೇಮ್ ಆಫ್ ವೈಲೆನ್ಸ್ ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀನಿ. ಮ್ಯಾಡಿ ನಿಕ್ ನೇಮ್ ಆಫ್ ವೈಲೆನ್ಸ್ ಇದು ಒಂದು ಗ್ಯಾಂಗ್ಸ್ಟರ್ ಕಥೆಯಾಗಿದೆ. ಇದು ಉತ್ತರ ಕರ್ನಾಟಕದ ಒಂದು ಸೋಷಿಯಲ್ ಇಶ್ಯೂನ ಅಡ್ರೆಸ್ ಮಾಡಿ ಬೆಂಗಳೂರಲ್ಲಿ ಸೆಟಪ್ ಮಾಡಿಕೊಂಡು ಸ್ಕ್ರೀನ್ ಪ್ಲೇಯಲ್ಲಿ ಅಳವಡಿಸ್ಕೊಂಡು ಒಂದು ಗ್ಯಾಂಗ್ಸ್ಟರ್ ಅಂದರೆ ಒಂದು ಗ್ಯಾಂಗ್ಸ್ಟರ್ನ ಡ್ರೈವನ್ ಸಿನಿಮಾವಾಗಿ ಸ್ಕ್ರೀನ್ ಪ್ಲೇಯಲ್ಲಿ ಮಾಡಿಕೊಂಡು ನಾನು ಈ ಸಿನಿಮಾನ ಮಾಡ್ತಾ ಇದ್ದೀನಿ. ಇದು ಬೆಂಗಳೂರು, ಉತ್ತರ ಕರ್ನಾಟಕ ಮತ್ತು ಕೋಲಾರದಲ್ಲಿ ಶೂಟಿಂಗ್ ಮಾಡೋ ಪ್ಲ್ಯಾನ್ ಇದೆ. ಇದು ಮುಂದಿನ ತಾರಾಗಣದ ಬಗ್ಗೆ ಹಂತವಾಗಿ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಸಾರಿ, ನೀರು ಬೇಕಾ ಸರ್? ಚೂರು ನೀರು ಕೊಡಿ. ಸಿನಿಮಾ ಕೊಡಿ. ಸ್ವಲ್ಪ ನರ್ವಸ್ ಆಗ್ತದೆ. ಪರವಾಗಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಮೊದಲನೇ ಹೆಜ್ಜೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇದು ನಮ್ಮ ಮೊದಲನೇ ಹೆಜ್ಜೆ. ಅಂದರೆ ನಾವು ಹೆಜ್ಜೆ ಹಾಕೋ ಕಾಲುಗಳಿಂದ ಅಲ್ಲ, ಕೈ ಹಿಡಿದು ಅಂದರೆ ಬೆರಳು ಹಿಡಿದು ನಡೆಸುವಂಥ ಕೈಗಳಿಂದ ಆ ಕೈಗಳು ನೀವು ಆಗ್ತೀರಾ ಅಂತ ನಾನೆಲ್ಲ ಭಾವಿಸಿದ್ದೀನಿ. ಇದೊಂದು ಪುಟ್ಟ ಹೆಜ್ಜೆ. ಈ ಹೆಜ್ಜೆ ಒಂದು ಲ್ಯಾಂಡ್ ಮಾರ್ಕ್ ಅದೇ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಬದಲಾಗೋದಕ್ಕೆ ನಿಮ್ಮೆಲ್ಲ ಆಶೀರ್ವಾದ, ಆರೈಕೆ ಸದಾ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಅನಂತ ಧನ್ಯವಾದಗಳು. ಹಾಗೂ ನನಗೆ ಬಲ ತುಂಬಕ್ಕೆ ಅಂತ ತುಂಬ ಜನ ಒಂದು ಗೆಳೆಯರ ಬಳಗನೆ ಬಂದಿದೆ ಇಲ್ಲಿ. ಆ ಎಲ್ಲ ಗೆಳೆಯರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನು ಈ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಹುಟ್ಟಿದ್ದು ಏನಂತಂದರೆ, ಒಂದು ನಮಗೆ ಹೀರೋ ಲಾಂಚ್ ಸುಮ್ಮನೆ ಮೋಷನ್ ಪೋಸ್ಟ್ ಎಲ್ಲ ಬಿಡ್ತಾರೆ, ಬಟ್ ನಾವೊಂದು ಯುನಿಕ್ ಆಗಿ ಏನೋ ಒಂದು ಮಾಡಬೇಕಾಗಿತ್ತು. ಯೂಶ್ವಲಿ ಎಲ್ಲರೂ ಟ್ರೈಲರ್ ಟೀಸರ್ ಮಾಡ್ತಾರೆ, ಬಟ್ ನಾವೇನಂತಂದರೆ ಈಗ ಟ್ರೈಲರ್ ಟೀಸರ್ ಅಂದರೆ ಒಂದು ಸರಿ ನೋಡ್ಬೋದು. ನಾವೀಗೇನಂತಂದರೆ ಏನೇ ಕ್ವಾಲಿಟಿ ಕೊಟ್ಟರು ಒಂದು ಸರಿ ನೋಡ್ಬೋದು. ಬಟ್ ಇದೊಂದು ಕ್ಯಾಚಿ ಸಾಂಗ್ ಮಾಡಿದ್ರೆ ಹೀರೋ ರಿಜಿಸ್ಟರ್ ಆಗಬೇಕು. ನನ್ನ ಉದ್ದೇಶ ಏನಂತಂದರೆ ನನ್ನ ಕೆಲಸನೂ ಗುರುತಿಸ್ಬೇಕು, ಹೀರೋ ರಿಜಿಸ್ಟರ್ ಆಗಬೇಕು. ಹೀರೋ ಫೇಸು ನಿಮ್ಮ ಮುಂದೆ ತರೋ ಒಂದು ಪ್ರಯತ್ನದಲ್ಲಿ ನಾನು ಈ ಸಾಂಗ್ನ ಪ್ಲಾನ್ ಮಾಡಿದೆ. ನಾನು ಈ ಸಾಂಗಿಗೆ ನಮ್ಮ ಕಂಪೋಸ್ ಮಾಡಿದ ಧರ್ಮವೀರ್ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ನಾನು ಒಬ್ಬ ಹೊಸ ನಿರ್ದೇಶಕನಾಗಿ ಇದ್ರೂ ಕೂಡ ಅವರು ನನಗೆ 1 ವರ್ಷನಲ್ಲ ತುಂಬ ವರ್ಷಗಳು ಚೇಂಜ್ ಮಾಡಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದರೆ ನೆನ್ನೆವರೆಗೂ ಕೂಡ ಚೇಂಜ್ ಮಾಡಿಸಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಏನಂತಂದರೆ ಈ ಸಿನಿಮಾದಲ್ಲಿ ಇನ್ನೂ 5 ಸಾಂಗ್ ಇದೆ. ಇದು ಬರೀ ಪ್ರಮೋಷನಲ್ ಸಾಂಗ್. ಸಿನಿಮಾದಲ್ಲಿ ಬರೋ ಸಾಂಗ್ಸೇ ಬೇರೆ ಇರುತ್ತೆ. ಸೊ ಅದು ಕೂಡ ತುಂಬ ಅದ್ಭುತವಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ನಾನಿದ್ದೀನಿ. ಮತ್ತು ಲಿರಿಕ್ ಡೈರೆಕ್ಟ್ರು ನಮ್ಮ ಚೇತು ಸರ್, ಚೇತು ನಾನು ಬ್ರೋ ಅಂತಲೇ ಕರಿತೀನಿ. ಸೊ ಚೇತು ಸರ್ ಅವರು ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ, ಆ್ಯಕ್ಚುಲಿ ನಾವು ಹೋಗಿದ್ದು ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಸಾಂಗ್ ಬರೆಯೋದಕ್ಕೆ. ಬಟ್ ಹಗಲು ರಾತ್ರಿ ನನಗೆ ಅವ್ರು ಬರೀ 3 ವರ್ಷ ಅಂತ ಹೇಳಿದರು. ಆ್ಯಕ್ಚುಲಿ ಸುಮಾರು ಒಂದು 10 ವರ್ಷ ಬರೆದಿದ್ದಾರೆ ನನಗೆ. ಯಾಕೆ ಅಂದರೆ ಇದೊಂದು ಸಾಂಗ್ ಒಂದು ಚೆನ್ನಾಗಿ ಹಾಕಬೇಕು ಅನ್ನೋದು ಒಂದು ಉದ್ದೇಶ. ಯಾಕಂದರೆ ನಮ್ಮ ಹೀರೋ ಧನುಷ್ ಕುಮಾರ್ ಆಗಲಿ ನಾನಾಗಲಿ ಅವ್ರ ಜೊತೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು. ಸೊ ಹಂಗಾಗಿ ಈ ಸಾಂಗ್ ನಮಗೆ
ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಚೇತು ಸರ್ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇನ್ನೂ 5 ಸಾಂಗ್ ಇದೆ, ಅದನ್ನು ತುಂಬ ಅದ್ಭುತವಾಗಿ ಮಾಡೋಣ. ಆ ಸಪೋರ್ಟ್ ನನಗೆ ಇರಲಿ, ಚೆನ್ನಾಗಿ ಮಾಡೋಣ ಬ್ರದರ್. ನೆಕ್ಸ್ಟು ಇದರಲ್ಲಿ ಸಿಂಗರ್ ಅದಿತಿ ಸಾಗರ್ ಅವರು ಆಡಿದ್ದಾರೆ. ಅವರಿಗೂ ಅಷ್ಟೇ, ಅವರು ಪಾಪ ಒಂದಿನ ಆಡಿದ್ರು, ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಸೊ ಆಗ ಮತ್ತೆ ತಿರ್ಗಾ ನೆಕ್ಸ್ಟ್ ಡೇ ಕರೆಸಿ ಮತ್ತೆ ಆಡಿ ಅದನ್ನು ಪ್ರೋಸೆಸ್ ಮಾಡಿ ಈ ಹಂತಕ್ಕೆ ತಂದಿದ್ದೀವಿ. ಅವ್ರಿಗೂ ತುಂಬ ಧನ್ಯವಾದಗಳು ಅದಿತಿ ಸಾಗರ್ ಮೇಡಮ್ಗೆ. ಇನ್ನು ನನ್ನ ಕೋರಿಯೋಗ್ರಾಫರ್ಸ್ ಬಗ್ಗೆ, ನನ್ನ ಕ್ಯಾಮ್ರಾಮನ್ ಬಗ್ಗೆ ಮಾತಾಡಲೇಬೇಕು. ಲವಿತ್ ಅವರು ಇವತ್ತು ಬರೋಕ್ಕಾಗಿಲ್ಲ, ಶೂಟಿಂಗ್ ಇರೋ ಕಾರಣದಿಂದ ಬರೋಕ್ಕಾಗಿಲ್ಲ. ಸೊ ಅವರ ನನ್ನ ಜರ್ನಿ ಸುಮಾರು ಒಂದು 6-7 ವರ್ಷದ ಜರ್ನಿ. ಅವರೊಂದು ರಾಮರೇ ಮಾಡಿದಾಗಿಂದನೂ ನಾನು ಅವ್ರ ಜರ್ನಿಯಲ್ಲಿ ಅಂದರೆ ಅಸಿಸ್ಟೆಂಟ್ ಆಗಿದ್ದಾಗಿಂದನೂ ಅವರು ಒಳ್ಳೆ ಪರಿಚಯ ಇತ್ತು. ಸೊ ಅದನ್ನ ಹಂಗೆ ಕ್ಯಾರಿ ಮಾಡಿಕೊಂಡು ನಾವು ಒಂದು ಒಳ್ಳೆ ವೇವ್ ಲೆಂತ್ ಇದ್ದಿದ್ದರಿಂದ ಈ ವಿಜುವಲ್ ಬರೋಕ್ಕೆ ಲವಿತ್ ಅವರು ತುಂಬ ಕಾರಣ ಆಗ್ತಾರೆ. ಅವ್ರಿಗೂ ಧನ್ಯವಾದಗಳು. ಇನ್ನು ನನ್ನ ಕೋರಿಯೋಗ್ರಾಫರ್ಸ್ ಬಗ್ಗೆ ಮಾತಾಡಲೇಬೇಕು. ಮೊದಲನೇದಾಗಿ ನಮ್ಮ ಗೋಕುಲ್ ಮಾಸ್ಟರ್ ಅವರು ನಮಗೆ ಆ್ಯಕ್ಚುಲಿ ನಾನು ಅವ್ರ ಡ್ಯಾನ್ಸ್ ಸ್ಟೂಡೆಂಟು. ಸೊ ಡ್ಯಾನ್ಸ್ ಸ್ಟೂಡೆಂಟಾಗಿ ಕಲಿತಾ ಅವ್ರ ಪರಿಚಯ ಆದರು. ಅದಂಗೆ ಪರಿಚಯ ಗೆಳೆತನಕ್ಕೆ ಬೆಳೆದು ಇಲ್ಲಿವರೆಗೂ ನಮ್ಮನ್ನು ತಂದು ನಿಲ್ಲಿಸಿದೆ. ಗೋಕುಲ್ ಮಾಸ್ಟರ್ಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನನ್ನ ಗೆಳೆಯ ಮೋಹನ್ ಮಾಸ್ಟರ್, ನನಗೂ ಮೋಹನ್ಗೂ ಸುಮಾರು 10 ವರ್ಷದ ಪರಿಚಯ. ಅಂದರೆ ಅವರು ಅಸಿಸ್ಟೆಂಟ್ ಆದಾಗಿಂದನೂ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಸುಮಾರು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀವಿ ಜೊತೆಗೆ. ಅವನು ಅಂದರೆ ಮೋಹನ್ ಅವ್ರಿಗೂ ಅಷ್ಟೇ, ನಾವು ಒಂದು ದಿನ ಅಲ್ಲ, ಅವರಿಗೆ ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡ್ತಿದ್ದೆ ನೈಟ್ 12 ಗಂಟೆಯಲ್ಲಿ. ನೈಟ್ 12 ಗಂಟೆಯಲ್ಲಿ ಡಿಸ್ಕಷನ್ ಮಾಡಿ ಈ ಔಟ್ಪುಟ್ ಬರೋದಕ್ಕೆ ಕಾರಣ ಆಗಿದ್ದಾರೆ. ಮೋಹನ್ ಮಾಸ್ಟರ್ಗೂ ತುಂಬ ಥ್ಯಾಂಕ್ ಯು. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ನೆಕ್ಸ್ಟು ನಮ್ಮ ಆ್ಯಕ್ಷನ್ ಮಾಸ್ಟರಲ್ಲಿ ಇಬ್ಬರು ಇದ್ದಾರೆ. ಅರ್ಜುನ್ ಮಾಸ್ಟರು ಅವರು ಶೂಟಿಂಗಲ್ಲಿ ಇರೋದ್ರಿಂದ ಅವ್ರಿಗೂ ಬರೋಕ್ಕಾಗಿಲ್ಲ. ಅವ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮುಂದೆ ನಮ್ಮ ಕಡೆಯಿಂದ ಆ್ಯಕ್ಷನ್ ಕೂಡ ಒಂದು ಒಳ್ಳೆ ಆ್ಯಕ್ಷನ್ ಪ್ಯಾಕ್ಡ್ ಆಗಿರುತ್ತೆ ಅನ್ನೋ ಒಂದು ಭರವಸೆಯನ್ನು ಹೇಳ್ತಾ ನನ್ನ ಧನ್ಯವಾದಗಳನ್ನ ನಮ್ಮ ಬಂಡೆ ಚಂದು ಮಾಸ್ಟರ್ ಕೂಡ ಅರ್ಪಿಸ್ತೀನಿ. ಇವರು ನನ್ನ ಜರ್ನಿನೂ ಅಷ್ಟೇ, ಅವರು ಫೈಟರ್ ಆದಾಗಿಂದನೂ ನೋಡಿದ್ದೀನಿ, ಅವ್ರ ಸ್ಟ್ರಗಲ್ನು ನೋಡಿದ್ದೀನಿ. ಸೊ ಹಂಗಾಗಿ ನಾವು ಒಂದು ಒಳ್ಳೆ ಒಂದು ತಂಡ ತುಂಬ ಮುಖ್ಯ ಆಗುತ್ತೆ. ಒಂದು ಸಿನಿಮಾ ಚೆನ್ನಾಗಿ ಬರಬೇಕಂದ್ರೆ ಒಂದು ತಂಡ ತುಂಬ ಮುಖ್ಯ ಆಗುತ್ತೆ. ಅಂತ ಒಂದು ಒಳ್ಳೆ ತಂಡ ಸಿಕ್ಕಿದೆ ನನಗೆ. ಮುಂದೆ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿ ನಿಮ್ಮ ಮುಂದೆ ಇಡ್ತೀನಿ ಅನ್ನೋ ಒಂದು ಭರವಸೆಯಿಂದ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ, ನರ್ವಸ್ ಅನ್ಕೊಂಡು ಜಾಸ್ತಿ ಮಾತಾಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನು ಆದಷ್ಟು ರೀಚ್ ಮಾಡಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧರ್ಮಣ್ಣ ಕಡೂರ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಕೂತ್ಕೊಳ್ತಾರಂತ ಗೊತ್ತಾಗಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಬರ್ತಾರೆ. ಸರ್ ಒಂಚೂರು ಬೇಗ ಬನ್ನಿ. ಹೀರೋ ಸರ್ನ ಮಾತಾಡ್ಸಕ್ಕಿಂತ ಮುಂಚೆ ಧರ್ಮಣ್ಣ ಸರ್, ಈ ಸಿನಿಮಾ ಕಾರಣ ಅಂದರೆ ಈ ಸಾಂಗ್ ಆಗೋದಕ್ಕೆ ಒಂದಿಷ್ಟು ಜನ ನಮಗೆ ಇದ್ದಾರೆ. ಅವ್ರ ಹೆಸರುಗಳನ್ನ ಮೆನ್ಷನ್ ಮಾಡೋದು ಬಿಟ್ಟೋದೆ. ನಮ್ಮ ಮೇಕಪ್ ಮ್ಯಾನ್ ಪ್ರಭಾಕರಣ್ಣ, ಅವ್ರಿಗೂ ಥ್ಯಾಂಕ್ ಯು. ಮತ್ತು ತಿರ್ಗಾ ನನ್ನ ವಿನಾಯಕ್ ಜ್ಯೋತಿ, ಅವ್ರದ್ದು ಕ್ಯಾಮ್ರಾ ಆ್ಯಂಡ್ ಯೂನಿಟ್ಸ್ ಇದೆ, ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಮತ್ತು ಪುನೀತ್, ಈ ಲಿರಿಕಲ್ ವಿಡಿಯೋ ಮಾಡಿದ್ದು ಮೋಹನ್ ಅವರ ಅಸಿಸ್ಟೆಂಟ್ ಪುನೀತ್ ಮಾಡಿದ್ದು, ಅವನಿಗೂ ತುಂಬ ಧನ್ಯವಾದಗಳು. ಮತ್ತು ತಿರ್ಗಾ ಇದು DI ಮಾಡಿಬಿಟ್ಟಿದ್ದು ಅರುಣ್ ಅಂತ, ಅದು ಮೋಹನ್ ಅವರ ಅಸಿಸ್ಟೆಂಟು, ಅವರು ಇದು ಮಾಡಿಕೊಟ್ಟಿದ್ದು. ಅವರೆಲ್ಲ ಸಹಕಾರದಿಂದ ಈ ಸಾಂಗ್ನ ಔಟ್ಪುಟ್ ತೆಗೆದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಹಾಡು ನೋಡಿದ್ರಾ? ನೋಡಿದ್ವಿ, ಅವಾಗಲೇ ಬಂದ್ವಿ. ಓಕೆ ಹೇಳಿ, ಹೇಗನ್ನಿಸ್ತು? ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮೇಲಿರುವವರಿಗೆ, ಮಾಧ್ಯಮದವರಿಗೆ ನನ್ನ ಪ್ರೀತಿಯ ನಮಸ್ಕಾರ ಹೇಳ್ತಾ, ಸಾಂಗ್ ನೋಡಿದ್ವಿ. ತುಂಬ ಖುಷಿಯಾಗೋದು ಏನಂದರೆ ಒಂದೇ ಏರಿಯಾ ಆ್ಯಕ್ಚುಲಿ, ಪದ್ಮನಾಭನಗರ ಅಕ್ಕಪಕ್ಕ ಅಲ್ಲೇ ಇರೋದು. ಅವಾಗ ಸಿಗ್ತಿದ್ವಿ. ಅವ್ರು ಹೇಳ್ದಂಗೆ ಇದು 1-2 ದಿನದ್ದು ಶ್ರಮ ಅಲ್ಲ. ನನ್ನ ಮತ್ತು ಧನುಷ್ ಅವ್ರದ್ದು, ನಾಗಭೂಷಣ್ ಅವ್ರದ್ದು, ಡೈರೆಕ್ಟ್ರದ್ದು ಒಂದು 5-6 ವರ್ಷದ ಗೆಳೆತನ. ಅವಾಗ್ಲಿಂದನೂ ಕೂಡ ಅವರು ಸಿನಿಮಾ ಬಗ್ಗೆನೇ ಮಾತಾಡ್ತಾ ಕೊನೆಗೊಂದು ಔಟ್ಪುಟ್ ಈ ಥರ ಬಂದಿದೆ. ಈ ಥರದೊಂದು ಔಟ್ಪುಟ್ ಬರಬೇಕು ಅಂದರೆ ತಂಡದ ಶ್ರಮ ಎದ್ದು ಕಾಣುತ್ತೆ. ಹಾಗಾಗಿ ಸಾಂಗು ಕೂಡ ಎದ್ದು ಕಾಣ್ತಾ ಇದೆ. ಖಂಡಿತವಾಗ್ಲೂ ಒಂದೊಳ್ಳೆ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದರೆ ಫ್ರೆಂಡ್ಸು ಅಂತೇಳಿ ನಾವು ಅತಿಯಾಗಿ ಮಾತಾಡಬಾರ್ದು, ಸಿನಿಮಾ ಮಾತಾಡಬೇಕು. ಆ ಥರ ಸಿನಿಮಾ ಮಾತಾಡ್ಸಿದರೆ ಫಸ್ಟ್ನೇ ಒಂದು ಲುಕ್ ಏನಿದೆ ಸಾಂಗ್ಸ್ದು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ತಂತ್ರಜ್ಞರು
ಡೈರೆಕ್ಟ್ರು, ಹೀರೋ, ಪ್ರತಿಯೊಬ್ಬರು ಕಾರಣ. ಎಲ್ಲರಿಗೂ ಒಳ್ಳೇದಾಗಲಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಸಿನಿಮಾ ಸದ್ಯದಲ್ಲೇ ಈ ವರ್ಷ ಮುಗಿಸಿ, ವರ್ಷದ ಎಂಡಿಲ್ಲ, ಮುಂದಿನ ವರ್ಷ ಬರುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಮ್ಯಾಡ್ಲಿ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲರನ್ನೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಎಲ್ಲ ಮಾತಾಡಿದೆ. ನಮ್ಮ ಪ್ರೊಡ್ಯೂಸರ್ ರಾಮ್ ಪ್ರಸಾದ್ ಸರ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಅವ್ರು ನಮ್ಮ ಬಿಗ್ ಬ್ರದರ್ ಇದ್ದಂಗೆ. ಸುಮಾರು ಇವ್ರದ್ದು ನಮ್ಮ ಜರ್ನಿನೂ ಅಷ್ಟೇ. ಒಂದು ಬರೀ ಇದು 3 ವರ್ಷದ ಜರ್ನಿ ಅಲ್ಲ, ಇದು ಬೇರೆಯವ್ರಿಗೆ ಗೊತ್ತಾಗಿರೋದು 3 ವರ್ಷದ ಜರ್ನಿ. ಬಟ್ ನಮ್ಮ ಮೂವರ ಜರ್ನಿ ಬಂದ್ಬಿಟ್ಟು ಒಂದು 6 ವರ್ಷದ ಜರ್ನಿ. ಈ ಸಿನಿಮಾ ಮಾಡಬೇಕು ಅನ್ನೋದು ನಮ್ಮ ಒಂದು ಕನಸು. ಆ್ಯಕ್ಚುಲಿ ಏನಂದರೆ ಈಗಿರೋ ಟೈಮಿಗೆ ಒಬ್ಬ ಪ್ರೊಡ್ಯೂಸರು ಬಂದು ದುಡ್ಡು ಹಾಕಿ ಈ ಥರದ್ದೊಂದು ಒಂದು ಔಟ್ಪುಟ್ ತೆಗೆಯೋದಕ್ಕೆ ಕಾರಣಕರ್ತರು ಅಂದರೆ ನಮ್ಮ ಪ್ರೊಡ್ಯೂಸರ್ ರಾಮ್ ಪ್ರಸಾದ್ ಅವರು ಮತ್ತು ನಮ್ಮ ಸರಸ್ವತಿ ಅಮ್ಮ ಅವರು. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಆಯ್ತು ಹೀರೋನ್ ಮಾತಾಡ್ಸೋಣ. ಅವ್ರು ಹೇಳಿ. ನಮ್ಮ ಹೀರೋ ಬಗ್ಗೆ ಮಾತಾಡಲೇಬೇಕು. ಸುಮಾರು ಅದೇ ಹೇಳ್ದಂಗೆ ಒಂದು 6 ವರ್ಷದ ಜರ್ನಿ. ನಮ್ಮ ಒಡನಾಟ ಒಡದಾಟ ಎರಡೂ ಕೂಡ ಸಿನಿಮಾ ಒಳ್ಳೆಯ ಔಟ್ಪುಟ್ ತಗೊಳ್ಳೋದಕ್ಕೆ ಇರುತ್ತೆ. ಸೊ ಇವರು ನಮ್ಮ ಬಾಂಡಿಂಗಲ್ಲಿ ತುಂಬ ಅಂದರೆ ಒಂದು ಆ್ಯಕ್ಷನ್ ಕಲ್ತಿದ್ದಾರೆ. ಸ್ಯಾಂಡಲ್ವುಡ್ ಅಕಾಡೆಮಿಯಲ್ಲಿ ಒಂದು ಆ್ಯಕ್ಷನ್ ಕಲ್ತಿದ್ದಾರೆ. ಮತ್ತು ತಿರ್ಗಿ ಡ್ಯಾನ್ಸ್ ಮೋಹನ್ ಮಾಸ್ಟರ್ ಮತ್ತು ಗೋಕುಲ್ ಮಾಸ್ಟರ್ ಕೆಳಗಡೆ ಡ್ಯಾನ್ಸ್ ಕಲ್ತಿದ್ದಾರೆ. ಇದೆಲ್ಲ ಒಂದು ಪೂರ ತಯಾರಿಯಿಂದ ನಾವು ಈ ಸಿನಿಮಾನ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಮ್ಮ ಹೀರೋಗೆ ತುಂಬ ಥ್ಯಾಂಕ್ ಯು. ನನಗೆ ನಿರ್ದೇಶನ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಗಲಿ, ಮತ್ತು ತಿರ್ಗಾ ನಾವಿಬ್ಬರು ಒಂದು ಬಾಂಡಿಂಗಲ್ಲಿ ಈ ಸಿನಿಮಾನ ಒಳ್ಳೆ ರೀತಿಯಲ್ಲಿ ತರ್ತೀವಿ ಅಂತ ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನುಷ್ ಇಲ್ಲಿ ಬನ್ನಿ. ಮ್ಯಾಡಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಧನುಷ್ ಕುಮಾರ್ ಅವರ ಎಂಟ್ರಿ ಆಗ್ತಾ ಇದೆ. ಮೊದಲ ಏರಿಯಾದಲ್ಲಿ RX ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅಂತ ನಮಗೆ ವಿಷಯ ಬಂತು. ಈಗ ಈ ಹಾಡಿನ ಮೂಲಕ ಮೊದಲ ಪ್ರಯತ್ನದಲ್ಲೇ ಸಿಕ್ಕಾಪಟ್ಟೆ ಸೌಂಡ್ ಇದೆ. ಏನು ಹೇಳ್ತೀರಾ? ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಮ್ಯಾಡಿ ಸಿನಿಮಾ ಮೂಲಕ ನಾನು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಸಹಕಾರ ಬೆಂಬಲ ಕೊಡಬೇಕು ಅಂತ ಮಾಧವ ಮಿತ್ರರಿಗೆ ನಾನು ಕೇಳ್ಕೊಳ್ತೀನಿ. ಮೊದಲಿಗೆ ನಾನು ಯಾರಿಂದ ಶುರು ಮಾಡಬೇಕು ಅಂತಂದರೆ ನನ್ನ ಗುರು ಚೇತನ್. ನಾನಿವತ್ತು ನನ್ನ ಗುರು ಚೇತನ್ ಅವರು ಏನಂತ ಇದ್ರಂದ್ರೆ, ಯಾವಾಗಲೂ ಪಮ್ಮಿ ನೀನು ಸಿನಿಮಾ ರಂಗಕ್ಕೆ ಬರಬೇಕು ಅಂತಂದರೆ ತಯಾರಿ ಮಾಡ್ಕೊಂಡು ಬಾ, ಸುಮ್ಮನೆ ಬರಬೇಡ. ಶುಕ್ರವಾರಕ್ಕೆ ಎಷ್ಟೋ ಸಿನಿಮಾಲು ಬರ್ತದೆ, ಎಷ್ಟೋ ಸಿನಿಮಾಲು ಹೋಗ್ತದೆ. ಆದ್ದರಿಂದ ತಯಾರಿ ಮಾಡ್ಕೊಂಡು ಬಂದರೆ ಬಾ, ಇಲ್ಲ ಸಿನಿಮಾನೇ ಮಾಡಬೇಡ ಮಗ, ನಿಮ್ಮ ಮನೆ ಕಾಸು ನೀನೇ ಹಿಡ್ಕೋಬೇಕು ಅಂತ ಹೇಳ್ಬೋದು. ಅಲ್ವಾ ಗುರು? ಆಮೇಲೆ ಈ ಈವೆಂಟ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದಕ್ಕೆ ಒಬ್ರು ಇದಾರೆ ಕಾರಣ, ದೀಪಣ್ಣ ಅಂತ. ಅವ್ರನ್ನ ನಾವೆಲ್ಲ ಕರೆಯೋದವ್ರನ್ನ ಲಾರ್ಡ್ ದೀಪಕ್ ಜಿ ಅಂತ. ಲಾರ್ಡ್ ದೀಪಣ್ಣ, ಥ್ಯಾಂಕ್ಸ್ ದೀಪಣ್ಣ ಹೊಂದಿದ್ದಕ್ಕೆ. ಉಮಣ್ಣ, ನಾನು ನಿನ್ನ ಫಸ್ಟ್ ನೋಡಿದ್ದು ನನ್ನ ಕ್ಲಾಸ್ಮೇಟ್ ಆದಂಥ ಚಿರಾಗ್ ಇಂದ. ಉಮಣ್ಣ ಥ್ಯಾಂಕ್ಸ್ ಉಮಣ್ಣ ಬಂದಿದ್ದಕ್ಕೆ. ಹಾಗೂ ಮಹೇಶ್ ಬ್ರೋನ ನಾನು ನೋಡಿದ್ದು ಯಾವಾಗ ಅಂತಂದ್ರೆ ಕಡ್ಡಿಪುಡಿ ಸಿನಿಮಾದಲ್ಲಿ ಬಸವನಗುಡಿಲಿ ಒಂದು ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ನಾನು ಅಪ್ಪಟ ನಾನು ಆಟ್ರಿಕ್ ಹೀರೋ ಶಿವಣ್ಣನ ಅಭಿಮಾನಿ. ಅಲ್ಲಿ ಹೋಗಿ ನೋಡಿದಾಗ ಅವ್ರು ನಿಂತಿದ್ರು. ಫಸ್ಟ್ ಅವ್ರು ನೋಡಿದಾಗ ನಾನು ಗಣೇಶ್ ಸರ್ ಅನ್ಕೊಂಡ್ಬಿಟ್ಟಿದ್ದೆ. ಇದ್ಯಾವುದು ಹೊಸದು. ಆಮೇಲೆ ಹಾಗೆ ಬಹುದೂರ್ ಆಯ್ತು, ಭರ್ಜರಿ ಆಯ್ತು. ಆಮೇಲೆ ಅವರು ಡೈರೆಕ್ಟ್ ಮಾಡಿದ್ರು. ಅಯೋಗ್ಯ ಅಂತ ಒಂದ್ಸತಿ ಡೈರೆಕ್ಟ್ ಮಾಡಿದ್ರು. ಮದಗಜ ಆಯ್ತು ಮುಪ್ಪತ್ತಿ ಉಮ್ಮಣ್ಣನಿಂದ. ಅದರಿಂದ ಒಂದು ಆಮೇಲೆ HM ರೇವಣ್ಣ ಅಂಕಲ್ ಥ್ಯಾಂಕ್ ಯು ಅಂಕಲ್ ಬಂದಿದ್ದಕ್ಕೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ, ಚಿತ್ರದ ಮೇಲೆ ಹೀಗೆ ಇರಲಿ ಅಂತ ಹೇಳ್ತೀನಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಇಲ್ಲ, ನಿಮ್ಮ ಪಾತ್ರದ ಬಗ್ಗೆ ಒಂಚೂರು, ಕಂಟೆಂಟ್ ಬಗ್ಗೆ ಏನಾದರೂ ಒಂಚೂರು ಮಾತಾಡಬೇಕು. ಪೂರ್ತಿ ರಿವೀಲ್ ಮಾಡಲಿಲ್ಲ ಅಂದ್ರೂ ಸಿನಿಮಾ ಜಾನರ್ ಬಗ್ಗೆ, ಸಿನಿಮಾದ ಬಗ್ಗೆ. ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಕತೆ, ಒಂದು ಮ್ಯಾಡ್ನೆಸ್ ಇರುತ್ತೆ, ಪ್ಯೂರ್ ಮ್ಯಾಡ್ನೆಸ್ ಇರುತ್ತೆ. ಸೊ ಅದಕ್ಕೆ ಮ್ಯಾಡಿ ಅಂತ ಹೆಸರಿಟ್ಟಿದ್ದೀವಿ. ಆ ಥರ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಒಂದು ಡೈಲಾಗ್ ಹೇಳಿದ್ರು ನಮ್ಮ ನಾಗಭೂಷಣ್ ಸರ್. ಹೇಳ
ನನ್ನ ದಾಟ್ಕೊಂಡು ಹೋದ್ರು ಬಿಟ್ಬಿಡ್ತೀನಿ, ತುಳ್ಕೊಂಡು ಹೋದ್ರೆ ಬಿಡಲ್ಲ. ನನ್ನ ದುಶ್ಮನಿ ತುಂಬಾ ದುಬಾರಿ. ಸೂಪರ್ ಸೂಪರ್ ಸೂಪರ್. ಧನುಷ್ ಅವರೇ, ಇನ್ಮೇಲೆ ಎಲ್ಲ ವೇದಿಕೆ ಮೇಲೂ ಡೈಲಾಗ್ ಹೇಳ್ಬೇಕಾಗತ್ತೆ. ಹೀರೋ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ. ಇವತ್ತಿಂದ ಶುರು ಅಷ್ಟೇ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೂ ಕೂಡ. ಈ ಸಿನಿಮಾ ಮೂಲಕ ಚಿಕ್ಕ ಗ್ಲಿಮ್ಸ್ ಅಷ್ಟೇ ಇದು. ಇನ್ನು ಮುಂದೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನಮಗೆ ಈ ಹಾಡಿನ ಮೂಲಕ ಆಗಿದೆ. ಒಂದು ಫೋಟೋ ಆಪರ್ಚುನಿಟಿ, ಇಡೀ ಸಿನಿಮಾ ತಂಡದ ಫೋಟೋ. ಎಲ್ಲ ಟೆಕ್ನಿಷಿಯನ್ಸ್ ಹಾಗೆ ಸಿನಿಮಾ ತಂಡದವ್ರ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾ, ಉಮಾಪತಿ ಸರ್ ಹಾಗೆ ದೀಪಕ್ ಸರ್, ರೇವಣ್ಣ ಸರ್ ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಚೇತನ್ ಅವರು, ಮಹೇಶ್ ಅವರು ದಯವಿಟ್ಟು ಬನ್ನಿ. ಸ್ವಲ್ಪ ಟೈಮ್ ಮೀರಿ ಹೋಯ್ತು, ಕ್ಷಮೆ ಇರಲಿ. ಎಲ್ಲ ನಿಂತ್ಕೋಬಿಡಿ ಸರ್, ಬನ್ನಿ. ಉಮಾಪತಿ ಸರ್, ನಿರ್ದೇಶಕರು ಹೋಗಿ ಹೋಗಿ ಹೋಗಿ. ಆಯ್ತಾ